ಸಂತೋಷ ಬೇರೆ, ಸಮಾಧಾನ. ಮನಸ್ಸಿಗೆ ಸಂತೋಷವಾಯ್ತು, ಅದರ ಸಮಾಧಾನ ಸಿಗಲಿಲ್ಲ. ಆ ಸಮಾಧಾನಕ್ಕಾಗಿ ನಾನು ಇಲ್ಲಿಗೆ ಬಂದವಾಗ ಕುತೂಹಲವಾಗಿರ್ತಾ ಇದೆ. ಅಪ್ಪ, ಬ್ರಾಹ್ಮಣರು ಇರ್ಬೇಕಾಗಲ್ಲ, ಸಾಲು ಸಾಲಾಗಿ ಇಟ್ಟಿದ್ದಂತ ಹೋಗ್ತಾ ಇದ್ದಾರಲ್ಲ. ಕುತೂಹಲ ತಾಳಲಾರದೆ ಬ್ರಾಹ್ಮಣರೊಬ್ಬರನ್ನ ಈ ಕಡೆಗೆ ಬರ ಹೇಳಿದ್ದೇನೆ. ಬರ್ತಾ ಇದ್ದಾರಲ್ಲ, ಬನ್ನಿ ಸ್ವಾಮಿ. ನಿಂತು ದೊಡ್ಡದಲ್ಲ, ದೊಡ್ಡದೇ ನಿಂತದ್ದು ಈಗ. ನಿಂತ್ಕೊಳ್ಳೋದಂತೆ ಕೆಲಸ ಮಾಡೋದು ಬಂದೆ ಅಂತ ಹೇಳಿ ಕೂತ್ಕೊಳ್ಬೋದಂತೆ. ಈಗ ಕೂತ್ಕೊಳ್ಬೇಕು ಅಂತ ಹೋಗಿ ಕೂತದ್ದು ಹೌದು. ಒಮ್ಮೆಗೆ ತಣ್ಣಗಾಯ್ತು. ಏನೋ ಗೊತ್ತಿದ್ದಲ್ಲ, ಬೇರೆ ಆಗ್ತಿತ್ತು, ತಣ್ಣಗಾಯ್ತು. ಮತ್ತೆ ಹೆಚ್ಚಿಗೆ ಕೂತ್ರೆ ಹೆಚ್ಚಿಗೆ ತಣ್ಣಗಾದ್ರೆ ನಮ್ಮ ದೇಹವೇ ತಣ್ಣಗಾಗ್ತದೆ ಅಂತೇಳಿ ಬಡಕಲಿ ಎತ್ಕೊಂಡು ಬಂದೆ. ಹೌದು ಹೌದು ಹೌದು. ಹಾಗಾಗಿ ತಣ್ಣಗೆ ಅಂತ ಒಂದು ಕೆಲಸ ಮಾಡು, ನಮ್ಮ ಹತ್ರ ವ್ಯವಸ್ಥೆ ಉಂಟು, ಹಾಕೊಂಡೇ ಕೂತ್ಕೊಳ್ವಾ. ನಾವು ಹೊರಟು ಹಾಗೆ ನಾವೆಲ್ಲ ಒಟ್ಟಿಗೆ ಹೊರಡುದು. ಅಯ್ಯೋ, ಅನುಮಾನವೇ ಇಲ್ಲ. ಇಲ್ಲ, ಅವ್ರು ಹೊಂದ್ಕೊಳ್ಳದೆ ಇದ್ರು ನಾನೇ ಅವನಿಗೆ ಹೊಂದ್ಕೊಂಡು ಬಿಡ್ತೇನೆ. ನನ್ನ ಬ್ರಾಹ್ಮಣ ಉಂಟು, ಸದ್ಯಕ್ಕೆ ಉಂಟು. ಎಂತದ್ದು ಬಂದಿರಯ್ಯ
ಯಾಕೆ ಬ್ರಾಹ್ಮಣರು ಉತ್ತಮರು. ಬ್ರಾಹ್ಮಣರೇ ಉತ್ತಮರು, ಅದ್ರಲ್ಲಿ ನಾವು ಅತ್ಯುತ್ತಮರು. ಆಹಾ. ಪ್ರಶ್ನೆ ನಿಮ್ಮನ್ನು ಕಂಡು ಆಶ್ಚರ್ಯ ನನಗೆ. ಏನು? ನಡೆದಾಗ ದೇವರು ನೀವು ಅಂತ ಹೇಳಿದ್ರು. ಹಾ 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 ನನಗೆ ಒಂದೇ ಸಾರಿ ಹಾ ಬೇರೆ ಬೇರೆ ದೇವರುಗಳು ಬಂದಾಗ ಅನಿಸ್ತು. ಎಲ್ಲ ದೇವರೇ ಬೇರೆ ಬೇರೆ ದೇವರು, ಹೌದು. ಸಣ್ಣ ದೇವರು ದೊಡ್ಡ ದೇವರು ಎಲ್ಲ ಹುಟ್ಟಿದ್ರು ಆ ಕಾಲದಲ್ಲಿ. ದೇವರ ಜೊತೆಗೆ ದೈವವು ದೈವ ಒಂದನ್ನು ನೋಡಿ ಆಶ್ಚರ್ಯವಾಯಿತು. ಏನು? ಅಲ್ಲ ಆ, ನಾನು ಹೇಳ್ತೇನೆ ಅಂತ ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು. ಎಂತ ವಿಷಯ? ಒಂದು ಮಾತು, ಯಾವುದು? ಈ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ. ಹೇಳಿದ್ದಲ್ಲ ವಿಷಯ ಹೌದು. ಒಗ್ಗಟ್ಟಿಲ್ಲ ಮಾತಿದ್ದದ್ದು ಹೌದು, ಇಲ್ಲ ಅಂತಲ್ಲ. ಹಾಗಂತ ಯಾವುದ್ರಲ್ಲಿ ಒಗ್ಗಟ್ಟುಂಟು. ಉಂಟಪ್ಪ. ಯಾವುದು? ಬೇರೆ ಬೇರೆ ವಿಷಯದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹೋಗುವಾಗ ನಮ್ಮದು ಒಗ್ಗಟ್ಟು ಉಂಟೆ. ವಿಷಯಧಾರಿತವಾದ ಒಗ್ಗಟ್ಟು. ವಿಷಯದ ಮೇಲೆ ಒಗ್ಗಟ್ಟು ಉಂಟು. ಮತ್ತೆ ಹಾ ಈ ಯಾವ ವಿಷಯದ ಒಗ್ಗಟ್ಟು? ಆ ಊಟದಲ್ಲಿ ನಮ್ಗೆ ಒಗ್ಗಟ್ಟು ಉಂಟೆ. ಹೌದಾ? ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನಾವು ಎಲ್ಲ ಒಟ್ಟಿಗೆ ಹೋಗುದು. ಮಾತ್ರ ಇಲ್ವಾ ಬ್ರಾಹ್ಮಣನು ಭೋಜನ ಪ್ರಿಯ? ಹೌದು, ಒಂದು ಬ್ರಾಹ್ಮಣರು ಮಾತ್ರ ಊಟ ಮಾಡುತ್ತ, ಉಳಿದವ್ರು ಎಂತದ್ದು ಮಣ್ಣು ತಿನ್ನುವುದ? ಅಲ್ಲ ಹೇಳ್ತಾರಪ್ಪ. ಹೌದು, ಬ್ರಾಹ್ಮಣ ಭೋಜನ ಪ್ರಿಯರು ಹೌದು, ಬ್ರಾಹ್ಮಣ ಭೋಜನ ಪ್ರಿಯರು ಹೌದು. ಹಾಗೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳುವುದು ಯಾಕೆ? ಬ್ರಾಹ್ಮಣರು ಮಾಡೋದು ಊಟವೇ, ಉಳಿದವರು ಮಾಡೋದು ಊಟವೇ. ಆದರೆ ಬ್ರಾಹ್ಮಣರ ಊಟಕ್ಕೂ ಉಳಿದವರ ಊಟಕ್ಕೂ ವ್ಯತ್ಯಾಸಗಳು ಉಂಟು. ಉಳಿದವರು ಊಟ ಮಾಡೋದು ಹೇಗೆ? ಬಾಳೆ ಎಲೆ ಹಾಕಿ, ನೀರು ಹಾಕಿ, ಬಾಳೆ ಎಲೆ ತೊಳೆದು, ಉಪ್ಪು ಬಂದು ಉಪ್ಪಿನಕಾಯಿ ಹಾಕಿ, ಮತ್ತೆ ಪಲ್ಯ ಬರೋದ್ರೊಳಗೆ ಉಪ್ಪಿನಕಾಯಿ, ಪಲ್ಯ ಹಾಕಿ ಮತ್ತೊಂದು ಬರೋದ್ರೊಳಗೆ ಪಲ್ಯವೇ ಇಲ್ಲ, ಹಪ್ಪಳ ಹಾಕಿ ಅನ್ನ ಬರೋದ್ರೊಳಗೆ ಹಪ್ಪಳವೇ ಇಲ್ಲ, ಅನ್ನ ಹಾಕಿ ಸಾರು ಬರೋದ್ರೊಳಗೆ ಅನ್ನವೇ ಇಲ್ಲ. ಆಮೇಲೆ ಹಾಗೆ ಕೊನೆಗೆ ಇವಿದ್ರೆ ಎಲ್ಲೇ ಇಲ್ಲ. ಅದ್ರ ಮಾತು ಬ್ರಾಹ್ಮಣರ ಊಟ ಹಾಗಲ್ಲ. ಎಲ್ಲವೂ ಬಂದ ಮೇಲೆ ಶುದ್ಧೋದನ್ನು ತೆಗೆದುಕೊಂಡು ಆಮೇಲೆ ನಾವು ಊಟ ಶುರು ಮಾಡುವುದು. ಅದಕ್ಕೆ ನಮ್ಗೆ ಒಂದು ಊಟಕ್ಕೆ ವ್ಯತ್ಯಾಸ ಉಂಟೆನ್ನೋ ಕಾರಣಕ್ಕಾಗಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ದೆ ಬಿಟ್ರೆ ಬ್ರಾಹ್ಮಣರ ಬರೀ ಊಟಕ್ಕಾಗಿ ಇರುವುದು ಅಂತ ಅರ್ಥ ಅಲ್ಲ. ಇಲ್ಲಿ ಒಗ್ಗಟ್ಟು ಇರ್ಲಿ. ಒಗ್ಗಟ್ಟು. ಅದು ನಿಮ್ಮನ್ನ ಕಂಡು ಸಮಸ್ಯೆ ಆಯ್ತು ನಮ್ಗೆ. ಏನು? ನೀವೆಲ್ಲೋ ಕಾರ್ಯಕ್ರಮಕ್ಕೆ ಹೊರಟದ್ದೋ ಅಥವಾ ಕಾರ್ಯಕ್ರಮವನ್ನು ಮುಗಿಸಿ ಹೊರಟದ್ದೋ ಗೊತ್ತಾಗಲ್ಲ ನನಗೆ. ಯಾಕೆ? ಯಾಕಂದ್ರೆ ನೋಡಿ, ಹಾ ಮೊದಲ ಜೋಡಿಗೆ ಉಂಟು. ಉಂಟು, ಅದು ತುಂಬಿಕೊಂಡೇ ಉಂಟು. ತುಂಬಿಕೊಂಡು ಉಂಟು. ಹೌದು. ಹಾಗಾಗಿ ನೀವು ಅದೊಂದು ಪುಟ್ಟ ಎತ್ತದ್ದು. ನಾವು ಕಾರ್ಯಕ್ರಮಕ್ಕೆ ಹೋಗುವಾಗ ಜೋಳಿಗೆ ತುಂಬಿಕೊಂಡೇ ಇರ್ತಾರೆ, ಬರುವಾಗ ಹೇಗೆ ಅವ್ರು ಕೊಟ್ಟರು ತುಂಬಿ ಇರ್ತಾರೆ, ಹೋಗುವಾಗ ತುಂಬಿಕೊಂಡಿರ್ತದೆ. ಯಾವುದು? ಜೋಳಿಗೆ ಒಳಗೆ ಮತ್ತೆ ಜೋಳಿಗೆ ಇರ್ತದೆ ಬಿಟ್ಟರೆ ಬೇರೆ ಅಂತ. ಬರುವಾಗ ಯಾರಾದ್ರೂ ಕೊಟ್ಟದ್ದು ಜೋಳಿಗೆ ಇರ್ತದಲ್ಲ, ಗಟ್ಟಿ ವಿಶ್ವಾಸ. ತುಂಬಿಸ್ಕೊಳ್ಳು. ಒಮ್ಮೆ ಅವ್ರು ಏನೂ ಕೊಡ್ಲಿಲ್ಲಪ್ಪ, ಈ ಜೋಳಿಗೆ ಬರದಾಗಿರುವುದಿಲ್ಲಲ್ಲ, ಪಕ್ಕದ ಮನೆಯವನಿಗೆ ಗೊತ್ತಾಗುದಿಲ್ಲ, ಹೋದವನಿಗೆ ಏನೂ ಸಿಗ್ಲಿಲ್ಲ ಅಂತ ಹೇಳಿ. ಇದು ಬಿಟ್ಟು ಇದು ವಿಷಯ. ಹಾಗೆ 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 ಹೊರಟು ನಿಂತಿದ್ದೀವಿ ನೋಡಿ. ವಿಧದ ಮೂಸುರರು, ಬೇರೆ ಬೇರೆ ಇದ್ದಾರೆ. ಈ ವಿಧದ ಮೂಸುರರು. ಅಯ್ಯೋ, ಒಬ್ಬರೆಲ್ಲ ಉದ್ನಂದರು ಇದ್ದಾರೆ, ಅಡ್ಡಂದರು ಇದ್ದಾರೆ, ಮುದ್ರೆಯವರು ಇದ್ದಾರೆ, ಬಡಿಗರಿದ್ದಾರೆ, ಐದವರಿದ್ದಾರೆ, ಭಟ್ರಿದ್ದಾರೆ, ಹೆಗಡೆಯವರಿದ್ದಾರೆ, ಮೈಯರಿದ್ದಾರೆ, ಮುಜಿತಾಯರಿದ್ದಾರೆ, ಸಮರಾಯರಿದ್ದಾರೆ, ಆಮೇಲೆ ಆಚಾರ್ಯರಿದ್ದಾರೆ. ಹಾಗೆ ಬೇರೆ ಬೇರೆ ಎಲ್ಲ ಇದ್ದಾರೆ. ಈ ವಿಧದ ಇದರ ಜೊತೆ ಮೂಸುರು ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಅಂತಾದ್ರೆ ಸಹಜವಾಗಿ ಕುತೂಹಲವಾಗುವುದು. ಎಂತದ್ದು? ಅದ್ರ ಜೊತೆಗೆ ನನ್ನ ಕುತೂಹಲ ಕೆಲಸದ ಇನ್ನೊಂದು ವಿಷಯ ಉಂಟು. ಯಾವ್ದು? ಇದು ನೋಡಿ, ಹೆಂಡಿರು ಮಕ್ಕಳ ಸಹಿತವಾಗಿ ಹೆಂಡತಿ ಇರ್ಲಿಕ್ಕಿಲ್ಲ ಪಾಪ. ಮಗಳು ಸಸ್ಯ ಪಾಪ ಪಕ್ಕ ಮನೆಯವರು ಮೊಮ್ಮಗ. ನಾನಿನತ್ರ ಪಡ್ಕೊಂಡೆ ಹೌದಾ? ಎಷ್ಟು ಬಾರಿ ಹೇಳಿದ್ದೆ, ನನ್ನೊಟ್ಟಿಗೆ ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನು ಒಮ್ಮೆ ಒಳಗೆ ಹಾಕೊಳ್ಳ ಅಂತ ಹೇಳಿದ್ದೆ. ಸ್ವಲ್ಪ ಬೂದಿ ಹಿಡ್ತಾ ಇದ್ರು ಬೆಳ್ಳಗಾಗ್ತಾ ಕಾಣಲಿ ಅಂತೇಳಿ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ಎಂತದ್ದು? ಮನೆಯಿಂದ ಹೊರಡುವಾಗ ಯಾವುದಾದ್ರೂ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗುವಾಗ ನಾನು ನಿಮ್ಮಲ್ಲಿ ಎಷ್ಟು ಬಾರಿ ಹೇಳಿದ್ದೆ? ಎಂತಂತ? ಒಂದು ಹಂಡೆ ಹತ್ರ ಅದು ತಲೆಯಾದ್ರೂ ಆಡಿಸಿ ಅಂತ. ಕರ್ರಗಾದ್ರೂ ಆಗ್ತಿತ್ತಲ್ಲ, ಮೊಸಿ ಹಿಡ್ಕೊಂಡು ಸ್ವಲ್ಪ ಕಪ್ಪಾದ್ರೂ ಆಗ್ತಿತ್ತಂತ ಅಲ್ವಾ? ನೀವು ಮಾಮ ಸಸ್ಯ ಜಾಗ ಬೇಡ ಪಾಪ ಆ ಮಗನಿಗೆ ತಪ್ಪು ಅಯ್ಯೋ, ತಪ್ಪು ಹೇಳ್ಬೇಡಿ, ತಪ್ಪು ಹೇಳ್ಬೇಡಿ. ಎಂತದ್ದು? ಅವಳು ಸೊಸೆಯೂ ಹೌದು, ಮಗಳು ಹೌದು. ಅಂದ್ರೆ ಸೊಸೆ ಯಾರಿಗೆ? ಯಾರಿಗೆ? ನಮ್ಮ ಅಪ್ಪನಿಗೆ. ಅಂದ್ರೆ ಇಂಥ ಅಣ್ಣ ಅಲ್ಲ, ಮಗಳೇ ಅಲ್ಲಿಗೆ ಅವಳ ಅಪ್ಪನಿಗೆ. ನನಗೆ
ಮಗು ನನ್ನದು ಅಂತ ನೀವು ಹೇಳಿ ಅವರಲ್ಲಿ. ಅದು ಮುಂದೆ ಹೇಳ್ತೇನೆ ಮಾರೆ, ಅವನ್ನೆಲ್ಲಿ ಮೊದಲಿಂದ ಹೇಳ್ಬೇಕಲ್ಲ. ಇವಳು ಮೂರನೇ ಹೆಂಡತಿ. ಹೌದು. ಅಲ್ಲ ಮನೆಯಲ್ಲಿ ಇಲ್ಲ, ಇಲ್ಲ ಮನೆಯಲ್ಲಿ ಇಲ್ಲ. ಬಿಟ್ಟು ಮತ್ತವ್ರು ಬರುವುದಿಲ್ಲ. ಅಲ್ಲ ನಾನೇ ಹೋಗ್ಬೇಕು ಅಂತ ಮತ್ತವ್ರು ಬರುವುದಿಲ್ಲ. ನಾನಲ್ಲಿ ಹೋಗ್ಬೇಕು. ನಾವು ಬರ್ತಾ ಇದ್ದಾರೆ. ಇನ್ನು ಯಾವ ಕಳಿಸುವಂತ ವಿಚಾರ ಮಾಡ್ತಿದ್ದ. ಹೆಂಡತಿ ಮನೆಗೆಲ್ಲ ಹೋದದ್ದಲ್ಲಿ ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಿದ್ರು. ಸತ್ತೋದು ಇಬ್ಬರು. ಅದು ಹೇಳಲು ಸುಖ ಇಲ್ಲ. ನಮ್ಮ ಸಂಸಾರದ ಕಥೆ ಹೇಳಿ ಕೂಡ ದಿವಸ ಹೊಂದಬೇಕಾಗಿತ್ತು. ಅದು ಸ್ವಲ್ಪ ಮಟ್ಟಿಗೆ ಅದು ಹೇಳೋದು. ಹೌದು. ಅಂದ್ರೆ ಪ್ರಥಮದಲ್ಲಿ ನಾನು ಮದುವೆ ಆದದ್ದು. ನಮ್ನೆಲ್ಲ ಮದುವೆಯಲ್ಲಿ ಹೇಗೆ ಕ್ರಮ ಕೇಳಿದ್ರೆ ನಾವೇ ಹುಡುಗಿ ನೋಡೋ ಕ್ರಮ ಇಲ್ಲ. ನಮ್ಮ ಹಿರಿಯವರು ಹೋಗಿ ನೋಡಿದ ಹುಡುಗಿಯನ್ನು ನಾವು ಮದುವೆ ಆಗುವುದು. ನಾವು ನೋಡುವುದು ಎಲ್ಲಿ? ಮದುವೆ ಮಂಟಪದಲ್ಲಿ ಅಂತರ್ಪಡೆ ತೆಗೆದು ಹಾರ ಹಾಕುವಾಗ ಮುಖ ನೋಡಿ ಇಂದಾಗ ಮುಖ ನೋಡುವುದು ನಾವು. ಆ ಕಾಲದಲ್ಲಿ ಹಾಗಿತ್ತು. ಮತ್ತು ಮದುವೆ ಆಯಿತು. ಹೆಂಡತಿ ಬಹಳ ಒಳ್ಳೆಯವಳೆ. ನೀವು ಯಾಕೆ ಮಾಡಿದೆ? ಆ ಹಿರಿಯ ಹೆಂಡತಿ ಹಿರಿಯ ಮಗ. ಇವನು ನೋಡ್ರು ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ರೆ ನಾವು ನೋಡೋ ಕ್ರಮ ಇಲ್ಲೇ. ಹಿರಿಯವರು ನೋಡಿದ್ದ ಮದುವೆ ಆಯ್ತು. ಹೊಂದಿಕೊಂಡು ಬಂದದ್ದಿ ಹೋಲಿಕೊಂಡು ಬಂದದ್ದು ಹೇಳ್ಬೋದು. ಅದೇ ಅವಳು ಬಹಳ ಒಳ್ಳೆಯವಳು. ಇವಳು ಅಮ್ಮಪ್ಪ ಹೌದೌದು. ಇವನಾಗಿ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ ಈ ಬಾವಿ ಕಟ್ಟೆಗೆ ಅಂತ ಹೋಗಿದ್ಲು ಅವಳು ನೀರಿಗೆ. ನಾನೇನು ಮನೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಪಕ್ಕದ ಮೇಲೆ ಹುಡುಗ ಒಪ್ಪೊಪ್ಪೆ ಆಗ್ತೈತೆ. ಭಟ್ರೆ ಹೆಂಡತಿ ಬಾವಿ ಹೆಂಡತಿ ಭಟ್ರೆ. ಇವೆಂತ ಹೆಂಡತಿ ಬಾವಿ ಭಟ್ರೆ ಹೆಂಡತಿ ಬಾವಿ ಎಂತ ಹೇಳ್ತಾನೆ ಇವ. ತಲೆ ವಿಷಯ ಇದ್ದಾನೆ. ಗೊತ್ತಾಯ್ತು. ಇವಳು ಬಾವಿ ಕಟ್ಟೆ ಹೋದವಳು ಇಷ್ಟೊತ್ತಾದ್ರೂ ಬರಲಿಲ್ಲ, ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು ಅಂತೇಳಿ ಹೋಗಿ ನೋಡ್ತೆ. ಈ ಉಳಿ ನಮ್ಮದು ನೆಲಬಾವಿ ದಂಡಿಗೆ ಮಾತ್ರ ಆವರಣ ಇಲ್ಲ. ದಂಡಿಗೆ ತುಂಡಾಗಿ ಹಕ್ಕ ಕೆಳಗೆ ಅಲ್ಲಿ ಗೊತ್ತಾಯ್ತು. ದಂಡಿಗೆ ತುಂಡಾಗಿ ಬಾವಿ ಮಿತ್ರ ಹೆಂಡತಿ ಅಂತೇಳಿ ಕಡೆ ಮಾತ್ರೇ ಇಲ್ಲ. ಹೆಂಡತಿ ಉಳಿಸ್ಕೊಳ್ಬೇಕಾದ್ದು ಗಂಡನಾಗಿ ಕರ್ತವ್ಯ ಅಂತೇಳಿ ನಾನು ಬಾವಿ ಹಾಗೆ ಬಾವಿ ಹಾರಿ ನಿಂತಿದ್ದೆ. ನೀರಿಷ್ಟೇ ಇಲ್ಲ. ಇವು ನಮ್ಮ ಫಲಕ. ಇವಳಾಗಿ ಇದ್ದವು. ಎಲ್ಲಿ ಹುಡುಕು ನೋಡಿದ್ರು ಉಳಿಸಿಲ್ಲ. ನೋಡು ಆ ಮೂಲೆಯ ಮೂಲಕ ಲೆಕ್ಕ ಹಾಕಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಹಿಂದಿರುಗಿ ನೋಡ್ತೆ. ಹುಡುಕ ಮೇಲೆ ಬಂದು ಇವು ನಮ್ಮ ಸಾಯಿಲ್ಲ ಅಲ್ಲ. ನಾನು ಹಾರಿದ್ದು ಎಲ್ಲಿ? ಅವಳ ತಲೆ ಮೇಲೆ ಹಾರಿದ್ದೆ. ಅವಳ ಮುಳುಗಿ ಹೋದು ಅಲ್ಲೇ ಸತ್ಯ. ಕೈಯಾರೆ ಬಂದದ್ದಲ್ಲ, ಕಾಲಾರೆ ಬಂದ. ಏನ್ ಮಾಡೋದು? ಅವಳ ಕತೆ ಹಾಗಾಯ್ತ. ಇವು ಬಹಳ ಸಣ್ಣಿದ್ದ ಅವಾಗ. ಇವ್ ನೋಡ್ಕೊಳ್ಳಿ ತನಗಾದ್ರೂ ಆಗ್ತದ. ಬಹಳ ಹಠ ಮಾಡುವ ಇವ. ಏನ್ ಮಾಡುವುದು? ನೀವು ಹೇಳದ್ ಮಾತು ಕೇಳುವಲ್ಲ. ಒಂದು ಮಾತಾಡೋದು 9 ಮಾತಾಡ್ತಾರ. ಹಾಗೆ ನನಗೂ ನಾನು ಸ್ವಲ್ಪ ಜಾಗ್ರತೆ ಮಾಡೋದು. ಅವನೊಟ್ಟಿಗೆ ಇರುವಾಗ ನಂದಂತ ಸಾಕೋತಿರ್ತೀನಿ. ನಾನು ಯಾರಿಗೂ ಹೆದರುವುದಿಲ್ಲ, ಇವ್ಗೂ ಹೆದರ್ತೀನಿ. ಹಾಗೆ ಅದು ಇವು ಬೆಳಿಬೇಕಲ್ಲ ಅಂತ ಲೆಕ್ಕ ಹಾಕಿ ಮತ್ತೊಂದು ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡಿ. ಅದು ನನಗಾಗಿ ಅಲ್ಲ, ನಾನು ಬೇಡ ಅಂತಿದ್ದೆ. ಊರಿನವರೆಲ್ಲ ಹೇಳಿದ್ರು, ಅಯ್ಯೋ ನಿಮ್ ನೋಡ್ರೆ ಬಹಳ ಬೇಸರ ಆಗ್ತದೆ ಭಟ್ರೆ. ದಿವಸ ಕೈ ಸುಟ್ಕೊಂಡೇ ಊಟ ಮಾಡ್ತಿದ್ರಿ, ಇನ್ನೊಂದು ಮದುವೆ ಆಗಿ ಅಂದ್ರು. ಯಾವ ಕಾರಣಕ್ಕೂ ಆಗುವುದಿಲ್ಲ, ಪಾಪ ಇವನಿಗೆ ಅನ್ಯಾಯ ಆಗ್ತದೆ ಅಂತ. ಇಲ್ಲ ಮದುವೆ ಆಗ್ಲೇಬೇಕು ಅಂತ. ಆಗುವುದಿಲ್ಲ ಅಂತ. ನಿಮಗಾಗಿ ಅಲ್ಲ, ಊರಿನವರಿಗಾಗಿ ಆದ್ರೂ ಒಂದು ಮದುವೆ ಆಗಿ ಅಂದ್ರೆ ಕೆಲವು ಕಾರ್ಯ ಮಾಡ್ಲಿಕ್ಕೆ ರಾಮನಾದ ಮದುವೆ ಆಗಿರ್ಬೇಕು. ಆಗುದಿಲ್ಲ, ಹೆಂಡತಿ ಬೇಕೆ. ಹಾಗಾಗಿ ಅವರ ಒತ್ತಾಯಕ್ಕೆ ಇವನಿಗೋಸ್ಕರವಾಗಿ ಒಂದು ಮದುವೆ ಆಗ ತಾಯ್ಬೇಕು ಅವನಿಗೆ ಅಂತ. ಅವಳು ಬಹಳ ಒಳ್ಳೆಯವಳು. ನಮಗೆ ಸಿಕ್ಕಿದ ಹೆಂಡತಿ ಅವಳು ಒಳ್ಳೆಯವಳೆ. ಎಲ್ಲಿವರೆಗೊಂದು ದಾಂಪತ್ಯ ಜೀವನ ಅಂತ ಹೇಳಿದ್ರೆ ನನ್ನ ಬಿಟ್ಟು ಅವಳು ಊಟ ಮಾಡುವುದಿಲ್ಲ. ನಾವು ಊಟ ಕೂತುವಾಗಲ್ಲ, ಒಟ್ಟಿಗೆ ಊಟ ಕೂತ್ಕೊಂಡು ಊಟ ಮಾಡುವುದು. ಒಂದ್ ದಿವಸ ಏನಾಗಿತ್ತು ಕೇಳಿದ್ರೆ ಇಲ್ಲ ಆದಲ್ಲಿ ಹಾಗೆ ಒಂದ್ ದಿವಸ ಊಟ ಮಾಡುವಾಗ ಬುದ್ಧಿ
ಮಾಡ್ತಾ ಇದ್ಲು. ಅವಳಿಗೆ ಕೊಚ್ಚೆನ್ನ ಊಟ ಮಾಡಲು ಅಭ್ಯಾಸ. ನಮ್ಗೇನು ದೊಡ್ಡ ವಿಷಯ ಎರಡು ಅಭ್ಯಾಸ. ಅವಳು ಊಟ ಮಾಡೋದು ಹಾಗೆ ಹೀಗೆ ಮುದ್ದೆ ಕಟ್ಟುವುದು ಹೀಗೆ ನೀವು ಯಾವ ಕಡೆ ಮುಂದೆ ವಿಷಯ ಅಭ್ಯಾಸ ಅವಳಿಗೆ ಹಾಗೆ ಮುದ್ದೆ ಕಟ್ಟಿ ಅನ್ನ ಹೀಗೆ ಇಟ್ಕೊಂಡು ನುಂಗ್ಲಿಕ್ಕಾಗ್ದೆ ಗಂಟ್ಲಿಗೆ ಸಿಕ್ಕಿತ್ತು. ಅವರೇ ನಾನು ನೀರು ತರಬೇಕು ಅಂತ ಆಚೆ ಈಚೆ ಓಡೋದ್ರೊಳಗೆ ನನ್ನ ಕಾಲು ಕಡ್ಕೊಂಡಂತಾಗಿ ನೀರಿದ್ದು ಚೊಲ್ಲೋಗೋದು. ಇನ್ನೆಂತ ಮಾಡೋದು ಒಟ್ಟು ರಗಡೆ ಆಯ್ತಲ್ಲ, ಇವಳು ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳದೆ ಕಡಪಡ ಮಾಡಲಿಲ್ಲ. ಮುಷ್ಟಿ ಕಟ್ಟಿ ಒಂದು ಕರೆಗೆ ಒಂದು ಕುದಿದ ಅನ್ನದ ಗುಳಿಗೆ ಪುಳತ್ತ ಕೆಳಗೋದು, ಪ್ರಾಣ ಪುಷ್ಕ ಮೇಲೋದು. ಈಗ ನೀವು ಕೈಯಾಗ ಬಂದದ್ದು ಹೋಗಿ ಬಿಟ್ರೆ ಅಲ್ಲ, ಒಚ್ಚಕ್ಕೆ ಅನ್ನ ಕೊಂದದ್ದು. ಒಂದು ಎರಡು ಪ್ರಕರಣ ಹೀಗಾಯ್ತು. ಇನ್ನು ಮದುವೆ ಬೇಡ ಅಂತ ಅನುಮಾನ ಆಯ್ತು ನನಗೆ. ಎರಡು ಪ್ರಕರಣ ಹೀಗ್ಯಾಕಾಯಿತು ನೋಡೇ ಬರುವಂತ ಜಾತಿಗೆ ಹಿಡ್ಕೊಂಡು ನಮ್ಮ ಪುರೋಹಿತರ ಮನೆಗೆ ತೋರಿಸ್ಲೇ ಅರೆ ನೋಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಮ್ಮ ಜಾತಿ ನಾವು ನೋಡಬಾರ್ದು ಅಂತ ಹಾಗೆ ನಮ್ಮ ಪುರೋಹಿತ ತೋರಿಸ್ತೆ. ಆಗ ಅವ್ರು ಹೇಳಿದ್ರು, ಅಯ್ಯೋ ಮಾರಾಯ ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯುವಾಗ ತೋರಿಸಿದ್ರೆ 2 ಜನ ಹೆಂಗಸರು ಕುಂದ್ರಲ್ಲ. ಮೊದಲೇ ತೋರಿಸಿದ್ರೆ ರಗಳೇ ಇಲ್ಲ. ಇನ್ನು ಮದುವೆ ಬೇಡ ಅಂತಿರುವಾಗ ಇವಳು ಜಾತಕ ಸಿಕ್ಕ. ಇವಳು ಜಾತಕದಲ್ಲಿ ಗಂಡ ಸಾಯುವ ಏನೇ ಆಗಲಿ ಅಂತೇಳಿ ಇವಳೇ ಮದುವೆ. ಈಗ ನಮ್ಮಿಬ್ಬರಿ ಸಮಸ್ಯೆ ಇಲ್ಲ, ಜಾತಿಯು ಹೊಡ್ಕೊಳ್ತಾ ಉಂಟು. ನಾವು ರಾತ್ರಿ ಒಟ್ಟಿಗೆ ಮಲಗು, ಬೆಳಿಗ್ಗೆ ನಾನು ಬೇಗ ಇದ್ರೆ ಇವಳನ್ನು ಮುಟ್ಟಿ ನೋಡು ಸತೋದ್ಲ ಇಲ್ಲ, ಅವಳು ಬೇಗ ಇದ್ರೆ ನನ್ನ ಮುಟ್ಟಿ ನೋಡು ತಣ್ಣಗಾಗಿದೆಯಾ ಬಿಸಿ ಉಂಟಾ ಅಂತ. ಹಾಗಾಗಿ ಜಾತಿ ಹೊಡ್ಕೊಳ್ತಾ ಉಂಟೆ ಬಿಟ್ರೆ ಈಗ ನಮ್ಗೆ ಯಾವ ಸಮಸ್ಯೆ ಇಲ್ಲ. ಆದ್ರೂ ನಿಮ್ಮ ಶ್ರಮ ಅಲ್ಲ, ಪರಾಕ್ರಮ ಮೆಚ್ಚಬೇಕು. ಮೆಚ್ಚುವುದೇ ಆ ಮಾಡಿ ಮದುವೆ ಮಾಡುವ ಮೊಮ್ಮಗನ ಕಂಡ್ಬಿಟ್ರಿ ನೀವು. ಅಯ್ಯೋ ಅವನಿಗೊಂದು ನಂದಲ್ಲ ಇದ್ರ ದುಡಿನ ಮೇಲೆ ಇವಳು ಮಗ ಮಗಲ್ಲ ಮಗನೇ. ಮಗನೇ. ಹಾಗೆ ಮತ್ತು ನಮ್ಮ ಸಂಸಾರದ ಗುಟ್ಟು ಹೀಗೆ. ಹಾಗೆ ಹೆಂಡ್ರಿ ಮತ್ತು ಸಹಿತವಾಗಿ ಹೊರಟಿದ್ದೀರಿ ಅಂತಂದ್ರೆ ಕಾರ್ಯಕ್ರಮ ವಿಶೇಷವೇ ಆಗಿರ್ಬೇಕು. ಪ್ರದೇಶ ಯಾವುದು, ಏನ್ ಕಾರ್ಯಕ್ರಮ ನಿಮ್ಮಲ್ಲಿ ಕೇಳಿದ್ರೆ ನಾನು ಕರ್ಕೊಂಡು ಇಷ್ಟೇ. ಅಯ್ಯೋ ದೇವ್ರು ಹೇಳುವಲ್ಲ. ದಕ್ಷಿಣಾಯಗಕ್ಕೆ ನಾವು ದಕ್ಷಿಣಾಯಗಕ್ಕೆ ನಾವು ದಕ್ಷಿಣಾಯಗಕ್ಕೆ ನಾವು ಬಹು ದಕ್ಷಿಣೆಗಳ ಇವರಂತೆ ಕೇಳುವ, ಬಹು ದಕ್ಷಿಣೆಗಳ ಇವರಂತೆ ಕೇಳುವ, ನಾವು ಲಕ್ಷ ಸಂಕೀರ್ತನದ ರಾಶಿ ಬೆಟ್ಟವಮ್ಮ, ಲಕ್ಷ 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 ಸಂಕೀರ್ತನದ ರಾಶಿ ಬೆಟ್ಟವಮ್ಮ, ರಾಶಿ ಬೆಟ್ಟವಮ್ಮ. ನಮ್ಮ ಪೇಕ್ಷೆಗಳು ಇವರಂತೆ ನಮ್ಮ ಪೇಕ್ಷೆಗಳು ಇವರಂತೆ ನೀವು ಕೇಳಿರಮ್ಮ, ನಾವು ಪೋಪೆವಮ್ಮ.
ಶಬ್ದ ಮಾತ್ರ. ಹೌದು ಅಪ್ಪಾಯಿ ಅಪ್ಪಾಯಿ ಆಗಿದ್ರೆ ಇರ್ತಿದ್ದೆ ಶಬ್ದ ಮಾಲಿನ್ಯವಿಲ್ಲ, ಅದು ಹೋಗುವುದಿಲ್ಲ. ತುಂಬ ವರ್ಷದಿಂದ ಕಾಯ್ತಾ ಇದ್ದೇನೆ. ಹೋಗ್ಬೇಕು ಅಂತ ಕಾಯ್ತಿದ್ದು. ಆಕೆ ಮತ್ತೆ ನಿನ್ ಜಾಗಕ್ಕೆ ನಾನು ಯಾವಾಗ ಬರುದು? ಹೋಗುದೇ ಕಾರ್ಯಕ್ರಮ, ಹೋಗ. ಮಾರಯ್ಯ ನಿನಗೆ ನನ್ನ ಜಾಗಕ್ಕೆ ಹಾಕೋ. ನನ್ನ ಜಾಗ ನಿನಗೆ ಹಾಕಿ ನಿನ್ನ ಜಾಗ ಇಲ್ವೋ ಈಗ ಮತ್ತೀನಿ ಯಾವ ಜಾಗದಲ್ಲಿ ಕೊಟ್ಟರು ಆ ಜಾಗದಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಹೋಗ್ತೀನಿ. ನನ್ನದೇ ಜಾಗ ಬೇಕು ಅಂತಿಲ್ಲ, ಯಾವ ಜಾಗದಲ್ಲಿ ಕೂತ್ರು ಏನೋ ಮಾಡೋ ಯೋಗ್ಯತೆ ಹೋಗ್ತೀನಿ. ನೀವು ಹೀಗೆ ಹೇಳಿ 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 ಏನಿಲ್ಲ, ನೀ ಗಟ್ಟಿ ಮಾಡ್ಕೊಂಡಿದ್ದೆ ಇರ್ಲಿ. ಇದು ನಾವು ಹೊರಟದ್ದು ಬಹಳ ವಿಶೇಷ ಇದಾಗುತ್ತೆ. ಹೌದು ಹೌದು ಹೌದು, ನಾವು ಹೋಗುವ ಕರೆಯ ಹಾಗೆ ಒಬ್ಬರಲ್ಲ ಇಬ್ಬರಲ್ಲ ಸಕುಟುಂಬ ಸಮೇತ ಸಪರಿವಾರ ಎಲ್ಲ ಬಂದಿತ್ತು. ಹೌದು ಹೌದು, ಹಾಗಾಗಿ ಎಲ್ಲೆಲ್ಲ ಬ್ರಾಹ್ಮಣರಿದ್ದಾರೋ ಎಲ್ಲರಿಗೂ ಲೇಖನ ಹೋಗಿದ ವಿಷಯ ಹೋಗಿದೆ. ಒಬ್ಬರಕ್ಕೆ ಹೋದ್ರೆ ಈಗ ಬೀಗಮ್ಮ ಭಾಗಮ್ಮ ಬಿಟ್ಟು ಮತ್ತೆ ಗೊತ್ತಿಲ್ಲ, ಅಂದ್ರೆ ಮನೆ ಬೀಗ ಹಾಕಿ ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಹೊರಟಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ನಾವು ಹೋಗುವ ಸ್ಥಳದಲ್ಲಿ ಒಂದು ಯಾಗ, ಯಾಗ ಅಂದ್ರೆ ಅಂತಿಂತ ಯಾಗ ಅಲ್ಲ, ಹಿಂದ್ಯಾರು ಮಾಡದ ಮುಂದರಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದ ಅಂತ ದೊಡ್ಡ ಯಾಗ. ಅಂಥದ್ದು ಯಾಗ ಅಂತ ಹೇಳಿದ್ರೆ ಹೋಮ, ಹೋಮ ಅಂತ ಹೇಳಿದ್ರೆ ಯಜ್ಞ, ಯಜ್ಞ ಅಂತ ಹೇಳಿದ್ರೆ ಹವನ. ಅವನ ಅದಕ್ಕೆ ಹಾಕ್ಬೇಕು, ತುಪ್ಪ ಹಾಕ್ಬೇಕು, ಬೆಂಕಿ ಬರ್ತದೆ. ಇಲ್ಲಿ ವಿಷಯ ಹೋದದ್ದು ಅಂತ ದೊಡ್ಡ ಯಾಗ. ಆ ಯಾಗದ ವಿಶೇಷತೆ ಏನು? ಎಲ್ಲಿ ನೋಡು ರಾಶಿ ರಾಶಿ, ಧನದ ರಾಶಿ. ಗೋವಿಗೆ ಸಂಬಂಧಪಟ್ಟ ಹಾಗಾಗಿ ಇವನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ದನ ಹೊಡ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೇವೆ. ಅದಲ್ಲ ಬಾಲ ಇದ್ದದ್ದು ಅದೇ ಬಾಲ ಇರೋದನ್ನೇ ಕೊಡುದು, ಮತ್ತೆ ಸರಿ ಯಾವ ಕೊಡುದಿಲ್ಲ. ಧನದ ರಾಶಿ. ಧನದ ರಾಶಿ. ಹೌದು, ಅದು ಆಗಲ್ಲ. ಇದು ನನಗೆ ಮತ್ತೆ ಸ್ನಾನ ಮಾಡಲಿಕ್ಕೆ ಧನದ ರಾಶಿ ಬೆಟ್ಟವಮ್ಮ ಆ ರೀತಿ ರಾಶಿ ಹಾಕಿದ್ದಾರೆ. ಹೋದವರಿಗೆ ಎಷ್ಟು ಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ. ಬ್ರಾಹ್ಮಣರು ಬೆನ್ನುವುದು, ಮುಷ್ಟಿ ಕಟ್ಟುವುದು, ಕೊಡುವುದು ಆಚಿ ಬಾಚಿ ಓರ್ವಷ್ಟು ಯೋಗ್ಯತೆ ಇದ್ದವರಿಗೆ ಎಷ್ಟು ಕೊಡುವುದು ಅಂತ ಲೆಕ್ಕ ಸಂಖ್ಯೆ ಇಲ್ಲ. ಮತ್ತು ನಮ್ಮ ಅಪೇಕ್ಷೆ ಏನುಂಟು ಎಲ್ಲ ಇಳಿಸ್ತಾರೆ. ಮೇಲೆ ಊಟ ಅಂದ್ರೆ ಎಂತ ಊಟ? ಊಟ ಅಂತ ಹೇಳಿದ್ರೆ ಎಂತದು? ಭೋಜನ. ಊಟ ಅಂದ್ರೆ ಭೋಜನ, ಭೋಜನ ಅಂತ ಹೇಳಿದ್ರೆ ಎಂತದು? ಊಟ. ನಾನು ಮಾತಾಡಲಿಕ್ಕೆ ಇಲ್ವಾ? ಅಷ್ಟು ಮಾಡಿ ಮಾತಾಡು ಮಾಡಿ ಊಟ ಅಂತ ಹೇಳಿದ್ರೆ ಎಂತದು? ಹೇಳು. ಅನ್ನ. ಊಟ ಅಂದ್ರೆ ಅನ್ನ. ಅನ್ನ. ಅನ್ನ ಯಾವುದು? ಬೆಳ್ತಿಗೆ. ಕೊಚ್ಚಿಗೆ ಬೇಡ, ಚಿಕ್ಕ ಮೊದಲಲ್ಲೇ ಮತ್ತೆ ಕೊಡ್ತದೆ ಕೊನೆಗೆ ಬೆಳ್ತಿಕ್ಕೆ ಅನ್ನ. ಆಮೇಲೆ ಅಷ್ಟೇ, ನಮ್ಮದಷ್ಟೇ. ಹಾಗಂತ ವಿಶೇಷವಾದಂತ ಊಟ. ಹಾಗಾಗಿ ಅದು ಎಲ್ಲಿ ಅಂದ್ರೆ ಮನೆ ಅದು ಎಲ್ಲ ಆಯ್ತದೋ ಅದು ಪ್ರಾಚೀನ ಬರಿಹಿ. ಪ್ರಾಚೀನ ಬರಿಹಿ. ಹೌದು, ಅಂಥದ್ದು ಅಯ್ಯ ಯಾರೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಯೋಗ್ಯತೆ ಇದ್ದವರೇ ಆಗ್ಬೇಕು. ಅಂತ ಒಂದು ಜಾಗ ಮಾಡುದಿದ್ರೆ ಅವಾಗ ಮತ್ತೆ ಯಾರು ದಕ್ಷ ಪ್ರಜಾಪತಿ ದಕ್ಷ ಮಾಡುವಂತ ಯಾಗ. ಹಾಗಾಗಿ ಎಲ್ರಿಗೂ ಕರೆ ಬಂದಿದೆ. ನಾವೆಲ್ಲರೂ ಹೆಂಡರು ಮಕ್ಕಳು ಸಮೇತವಾಗಿ ಅಲ್ಲಿಗೆ ಹೊರಟದ್ದು ನಾವು. ಇದು ವಿಷಯ ಗೊತ್ತಾಯ್ತಲ್ಲ. ಮತ್ತೆ ನಾವು ನಿಂತು ನಮ್ಮವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾವು ಹೋಗು ಬನ್ನಿ, ಹೋಗು ಬನ್ನಿ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇ
ಹೌದು. ನಾವು 3 ಹೆಜ್ಜೆ ಮುಂದೆ ಹೋದ್ಮೇಲೆ ಹಾ ಪಕ್ಕ ಜಾಗ್ರತೆ ಹೋಯ್ತು ಬುದ್ಧಿ. ಹಾ ಎಲ್ಲೋ ನೋಡ್ದಾಗಿತ್ತಲ್ಲ. ನನಗೆ ಎಲ್ಲೋ ನೋಡಿದ ನೆನಪಲ್ಲ. ತಡೆ, ನಾನು ಕೇಳ್ತೇನೆ. ಇದು ನೀವು ಅವರಲ್ವಾ? ಅವರೆಲ್ಲ ಕಡಲೆ ಅಂತಲ್ವಾ? ನೀವು ಅವರಲ್ವಾ? ಅವರೆಲ್ಲ ಹೆಸರು ಅವರಂದ್ರೆ ಇವರು ದಾಕ್ಷಾಯಣಿ ಅಲ್ವಾ? ದೇವರೇ, ನಾನು ನಿಮ್ಮನ್ನು ಇವತ್ತು ನೋಡುದಲ್ಲ, ಈಗ ನೋಡಿದ್ರೆ 3ನೇ ಬಾರಿ ನೋಡುದು. ಈಗ ಮೊದಲು 2 ಬಾರಿ ನೋಡಿದ್ದೆ. ನನ್ನನ್ನು ನೋಡಿ, ಹಾಗೆ ನಿಮ್ಮನ್ನ ನಾನು ನೋಡಿದ್ದೆ. ನಿಮ್ಮ ನಾಮಕರಣಕ್ಕೂ ನಾನು ಬಂದ. ನೀವು ಆವಾಗ ಇಷ್ಟೇ ಸಣ್ಣಿದ್ದೆ. ಅಲ್ಲ, ಮಾಡ್ತಿದ್ದೆ. ಆಗ ನಾನು ನೋಡಿದ್ದೆ. ಮತ್ತೆ ನಿಮ್ಮನ್ನು ನೋಡಿದ್ದು ನಿಮ್ಮ ಮದುವೆಯಲ್ಲಿ. ಅದಕ್ಕೆ ನಾನು ಬಂದಿದ್ದೆ. ನೀ ಆ ಹುಟ್ಲೇ ನೀ ಬೇರೆ ಮದುವೆ. ಮತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಯಾಕೆ ಮದುವೆ? ಬೇರೆ ಚಿಕ್ಕಪ್ಪನ ಮದುವೆ. ಹಾಗೆ ಆವತ್ತು ನೋಡಿದ್ದೆ. ಮದುಮಗಳಲ್ಲ, ನಾನು ಎಷ್ಟೋ ಮದುವೆ ಮಾಡಿಸಿದವ, ಎಷ್ಟೋ ಮದುವೆ ಹೋದವ, ನೋಡಿದವ. ಆದ್ರೆ ನಿಮ್ಮ ಮದುವೆ ಮಾತ್ರ ಜೀವಮಾನಕ್ಕೆ ಮರೆಯುವ ಪ್ರಶ್ನೆ. ಅಂತ ಒಂದು ಅದ್ಭುತ ಸನ್ನಿವೇಶ, ಅಂತ ಮದುವೆ ಮಗ ಅಂದ್ರೆ ಎಂತವನು ಗಂಡ ನಂಜುಂಡ ಪರಮೇಶ್ವರ. ನಂಜುಂಡದಲ್ವಾ? ನಂಜುಂಡ ಪರಮೇಶ್ವರ ದೇವರು. ಅಷ್ಟೇ ಅಲ್ಲ, ಮದುವೆ ಬಂದವರು ಎಂತೆಂಥವರು? ಎಂತವರು? ದೇವಾನು ದೇವತೆಗಳು. ಓಹೋ, ಬ್ರಹ್ಮನ ಪೌರೋಹಿತ್ಯ, ವಿಷ್ಣುವಿನ ಅಧ್ಯಕ್ಷತೆ, ಹೀಗಿತ್ತು ಮಗು. ಇವರು ಪಾಪ ಮದುಮಗಳಾಗಿ ಮಂಟಪದಲ್ಲಿ ನಾಚಿಕೊಂಡು ತಲೆ ತಗ್ಸ್ಕೊಂಡು ಹೀಗೆ ನಿಂತಿದ್ರು. ಅದು ಎಲ್ಲ ಹೆಣ್ಮಕ್ಕಳಿಗೆ ಸ್ವಭಾವ. ನಾಚಿಕೆ ಅಲ್ವಾ? ಅದೇ ಗಂಡ ಹಾಗೂ ಪರಮೇಶ್ವರ ದೇವರು ಕರ್ಮವನ್ನು ಸುತ್ತಿಕೊಂಡು ಹಾವನ್ನು ಬಿಟ್ಕೊಂಡು ಅಲ್ಲೇ ನಿಂತಿದ್ರು. ಹಾಗೆ ಒಬ್ಬರು ಬರುತ್ತಾರೆ. ಅಧ್ಯಕ್ಷರು ಯಾರು? ನಾರಾಯಣ ದೇವರು ಬರ್ತಾರೆ. ಎನ್ನುವಾಗ ಗರುಡವನ್ನೇ ಒಂದೇ ಗರುಡ ಬಂದು ಮದುವೆ ಮಂಟಪದಲ್ಲಿ ನಿಂತಿದ್ದ. ಆ ಗರುಡವನ್ನ ಈ ಪರಮೇಶ್ವರ ಕರ್ಮವನ್ನು ಸುತ್ತಿಕೊಂಡು ಹಾವನ್ನು ಬಿಟ್ಕೊಂಡಿದ್ದ. ಆ ಗರುಡವನ್ನು ಈ ಹಾವು ನೋಡಿ, ಈ ಹಾವನ್ನು ಆ ಗರುಡ ನೋಡಿ. ಗರುಡ ನೋಡಿದ ತಕ್ಷಣ ಹಾವು ಮುಂದೆ ನೋಡ್ಲೇ ಇಲ್ಲ, ಪುಸ್ತಕ ಕೆಳಗೆ ಹೋಯ್ತು. ಆಮೇಲೆ ಚರ್ಮ ಸುತ್ತಕೊಂಡಿದ್ರ ಚರ್ಮ ಇದು ಹಾಗೆ ಹಾವು ತಿಂತಲ್ಲ, ಮರಲಿಕ್ಕೆ ಸಾಧ್ಯವೇ ಇಲ್ಲ. ಅಪ್ಪಯ್ಯ, ನಿಮ್ಮದು ಒಂದು ಪ್ರಶ್ನೆ ಕೇಳ್ತೆ. ಹೇಳು ಮಗ. ನಿಮ್ಮ ಕಲ್ಪನೆಯ ಕಥೆಯಲ್ಲಿ ಹೇಳುವುದಾ ಅಲ್ಲ ನಿಜವಾಗಿ ನಡೆದ ಕಥೆಯಲ್ಲಿ ಹೇಳುವುದಾ? ಹೌದಾ? ಅವನು ಕಂಡು ಗರುಡ ತಿಂದಾಗ ಹಾವು ಹೋಗಿದ್ದು. ಈಗ ಪರಮೇಶ್ವರ ದೇವರ ಸ್ವಂತದಲ್ಲಿದ್ದ ಹಾವು ಗಂಡನನ್ನು ಕಂಡು ಓಡ್ತದ. ಎಂತ ನಿಮ್ಮ ಪಕ್ಕದ ಮನೆ ಹಾವಾದ್ರೆ? ಇಲ್ಲ, ಮತ್ತು ಅವನು ಕಂಡು ಹಾಗೆ ಅಂತ. ನೀವು ಎಂತಾದ್ರೂ ಹೇಳಬೇಡಿ, ಕೇಳೋದಿದ್ರೆ ಎಂತ ಯಾರಿಗೂ ಉಪಯುಕ್ತಲ್ಲ. ಅದೆಲ್ಲ ಹುಡುಗ ವ್ಯಕ್ತಿ ಬಿಟ್ಕೊಂಡಿದ್ದೇನೆ. ಹಾಗೆ ಅಂತ ಒಂದು ಕಲ್ಪನೆ ಇತ್ತ. ಆದಿತ್ಯದಲ್ಲಿ ಸೇರಿದ್ದಾರೆ. ಆವತ್ತು ಈಗ ನೋಡುವಾಗ 3ನೇ ಬಾರಿ ನೋಡ್ತೇವೆ. ಅದೆಲ್ಲ ಆಶ್ಚರ್ಯಜನಕ. ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ. ನೀವು ಇನ್ನೂ ಇಲ್ಲೇ ಇದ್ದೀರಿ, ನಾವೆಲ್ಲ ಹೊರಟಾಗಿ ಯಾಕಿಲ್ಲಿದ್ದೀರಿ? ಕೋಶ ಹೀಗೆ. ನಿಮ್ಮಪ್ಪ ಮರ್ತಪ್ಪ ಅಲ್ಲ ದಕ್ಷ ಬಲೀಶ್ವರ ಅಂತ ಹೇಳಿ ಅದಲ್ವೋ ಮರೆತನೋ ಕರೀಲಿಕ್ಕೆ ಸಂಧಿ ವಿಂಗಡನೆ ಮರೆತ ನೋ ಅಪ್ಪ, ನೋ ಅಪ್ಪ ನೋಡಿ. ಸಂಧಿ ವಿಂಗಡನೆ ಮರೆತ ನೋ ಅಪ್ಪ. ಅದು ವಿಂಗಡಣೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಅಂಗ ಹೋಗ್ತದೆ. ಮರೆತಿರುತ್ತೆ, ಇರಲಿ, ದೊಡ್ಡ ವಿಷಯ. ಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ವಾ? ಹೇಳಕ್ಕೆ ಗೊತ್ತಿಲ್ಲ, ಮಗಳು ಹೋಗ್ಬೋದು. ಹೇಗೆ ನಾವು ಹೊರಟಿದ್ದೇವೆ, ನಮ್ಮ ಒಟ್ಟಿಗೆ ನೀವು ಬನ್ನಿ ಹೋಗುವ. ಹೌದು, ಯಾಕೆ ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು, ಇದು ಲಕ್ಷಣ. ಕಾರಣ ಮತ್ತು ವಾಹನ ಉಂಟು, ನಾವು ನಡ್ಕೊಂಡು ಹೋಗ್ಬೇಕು. ನಂದಿ ವಾಹನ ಅಲ್ವಾ? ಇದು ತೊಂದರೆ ಇಲ್ಲ, ನಾವು ಹೋಗ್ತೇವೆ. ನಮ್ಮದು ಒಂದಲ್ಲೇ ಆಗಿ ಒಂದು ನಮ್ಮ ಕಡೆ ಇಲ್ಲೇ ಅಷ್ಟೇ. ಅಲ್ಲೇ ನಮ್ಮ
ಹೇಳ್ಬೇಕು ಅಂತ ಮತ್ತೆ ಕಾರ್ಯಕ್ರಮದ ದಿವಸ ಬಂದಿರ್ತದೆ ಮರೆತು ಹೋಗ್ತದೆ. ಹಾಗೆ ಆಗದಿರಬೇಕು. ಅದೇನೇ ಇರಲಿ, ನಮ್ಮವರಿಗೆ ವಿಷಯವನ್ನಂತೆ ಸಂಭ್ರಮವನ್ನು ಒಡಗೂಡಿಕೊಂಡು ಆದಷ್ಟು ಬೇಗ ನಾನು ಪ್ರಾಚೀನ ಬರಿಯನ್ನು ಬೆಳಬೇಕು. ಸ್ವಾಮಿ ಇಲ್ಲೇ ಇದ್ದದ್ದು ಹೌದಾದ್ರೆ ಕ್ರಿಯೆಗೆ ಪ್ರತಿಸ್ಪಂದ ಬಂದಾಗ ಅದು ಗುರುತಿಸಲ್ಪಟ್ಟದ್ದು. ಈ ನಮಸ್ಕಾರ ಮಾಡೋದ್ರಲ್ಲಿ ಮಾತ್ರ ತರಲಿಲ್ಲವಾಗಿದೆ. ನಿನಗೆ ಸಿಕ್ಕಿದ ಆಶೀರ್ವಾದದ ಬಗ್ಗೆ ಗಮನವೇ ಇಲ್ವಾ? ಆಶೀರ್ವದಿಸಿದ್ರೆ ನೀವು ಆಗಲಿ ಸ್ವಾಮಿ ಉತ್ಸಾಹ ಉತ್ಸಾಹ ನಿಮ್ಮಿಂದ ಬೀಳ್ಕೊಂಡು ಹೋಗುವಂತ ನನಗೆ ಉತ್ಸಾಹ ಇರಲಿಲ್ಲ ಅಂತಲ್ಲ. ಬೀಳ್ಕೊಂಡು ಹೋಗುವುದಕ್ಕೆ ನಿನಗೆ ಯಾವ ಉತ್ಸಾಹ ಇರುವುದಿಲ್ಲ, ಅನಿವಾರ್ಯ ಅನುಭವವುದಿಲ್ಲ. ಹಾ. ಹಾಗೆ ನಿರುತ್ಸಾಹವನ್ನು ತೋರಿಸಿಕೊಡುವುದಿಲ್ಲ. ಹೌದು, ಯಾರಾದರೂ ಮುನಿಗಳು ಮನೀಷಿಗಳು ಮತ್ತು ಸಂಭಾಷಣಾನಿರತರಾದ ಹಾ. ಅನಿವಾರ್ಯವಾಗಿ ಏರ್ಪಟ್ಟದಿರುವುದಲ್ಲ. ಹೌದು, ಇದು ದೂರ ಹೋಗಿದ್ದೆ. ನಾನು ಹೋಗಿ ಬಹುಮಾನ ನೋಡಿ ಉತ್ಸಾಹ ವಿಂಗಡಿಸಿದೆ. ಅದಕ್ಕೆ ಏನು ಸಿಗುತ್ತದೆ? ಇದು ನೀನೆ. ಓ ತೋರಿಲಿ ನೋಡಿರಿ ಪ್ರಿಯರು ಪೋಪುತನು. ನೋಡಿರಿ ಪ್ರಿಯರು ಪೋಪುತನು. ನೋಡಿರಿ 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 ಪ್ರಿಯರು
ಮಕ್ಕಳಿಗೆ ಸರಿ, ಮಕ್ಕಳಿಗೆ ಪ್ರಿಯವಾಗಬಹುದಾದ ಹ. ಇದು ತಾಯಿಗೆ ಜಗಜ್ಜನನಿ ಎನಿಸಿದವರಿಗೆ ಹ. ಇವತ್ತು ಈ ಉಲ್ಲಾಸ, ಈ ಉತ್ಸಾಹ ಕಾರಣ ವಿಷಯ. ಅದು ಅಪ್ಪನ ಮನೆಯ ವಿಷಯ ಅಂತ ಆದ್ರೆ ಸಹಜವಾಗಿ ಕೆಲವೊಂದು ಉತ್ಸಾಹ ಬರ್ತದೆ. ಅಪ್ಪನ ಮನೆ ವಿಷಯವನ್ನು ಆಧರಿಸಿ ಮನಸ್ಸು ಹೌದಾ? ಉಲ್ಲಾಸ, ತಲ್ಲಣ ಹೀಗೆಲ್ಲ ಉಂಟಲ್ಲ. ಈಗ ಈ ಉಲ್ಲಾಸಕ್ಕೆ ಕಾರಣವಾದ ನೋಡಿ ಅಲ್ಲಿ ನನ್ನ ಬೆಲ್ಲ ತುದಿ ನೋಡಿ, ಹೀಗೆ ನೋಡಿ. ವಿಶಾಲವಾದ ಜನಸಂದಣಿ ಸಾಗಿ ಹೋಗ್ತಾ ಉಂಟು. ಅವರೆಲ್ಲ ಬ್ರಾಹ್ಮಣರು. ಇಷ್ಟು ದೂರದಿಂದ ಗೊತ್ತಾಗುದಿಲ್ಲ, ಹತ್ತಿರವಾದ ನಾ ಕರೆದು ಕೇಳಿದೆ ಒಬ್ಬರನ್ನ, ಕರಡಿ ನಿಲ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು. ಹೋದೆ ಅಲ್ಲಿವರೆಗೆ. ಕೇಳಿದಾಗ ಏನು? ಅವರೆಲ್ಲ ಹೊರಟಿದ್ದು ಪ್ರಾಚೀನ ಬರಿಗಂತೆ. ಓ, ಪ್ರಾಚೀನ ಬರಿ. ಅಲ್ಲಿ ನಿಮ್ಮ ಮಾವ ದಕ್ಷ ಪ್ರಜಾಪತಿ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದಾನಂತೆ. ನಿನ್ನಪ್ಪ ಅಂತ ಹೇಳಿದ್ರು ನಡೀತದೆ. ನಿಮ್ಮ ಮಾವ ಹೇಳಿದ್ರೆ ಆಗುದಿಲ್ಲ. ಆಗುದಿಲ್ಲ ಅಂತ ಆಡಿದ್ದಲ್ಲ, ಆದ್ರೆ ಅತ್ಯಂತ ಸನಿಹದ ಸಂಬಂಧವನ್ನೇ ಉಲ್ಲೇಖಿಸುವುದು. ಯಾವುದು ಬೇಡ. ಯಾವುದು ಬೇಡ ಅಲ್ಲ, ಇಟ್ಟು ನನಗೆ ಚಿಂತಿಲ್ಲ. ದಕ್ಷ ಪ್ರಜಾಪತಿ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದಾನಂತೆ. ಇಬ್ಬರಿಗೂ ಕ್ಷೇಮವಾದದ್ದು ಅದುವೇ. ಅಲ್ವಾ? ದಕ್ಷ ಪ್ರಜಾಪತಿಯ ವಿಶಿಷ್ಟವಾದ ಯಾಗ. ಹೌದು. ಹಾಗಾಗಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಏನ್ ಯಾಗ? ಬಹು ವಿಶೇಷವಾದ ಯಾಗವಂತೆ. ಏನ್ ಹೆಸರು? ನ ಭೂತೋ ನ ಭವಿಷ್ಯತಿ. ಅದಕ್ಕೆ ಹೆಸರೆಂತ? ಹೆಸರೆಂತ ಅಂತ ಹೇಳಿಲ್ಲ. ಯಾಗ. ಅದಕ್ಕೆ ಹೆಸರಿಲ್ಲದೆ ಯಾಗ. ಅದೇ ಹೆಸರು ಯಾರಿದೆ? ಯಾಗ ಹೋಗ್ತಾರೆ. ಅದಕ್ಕೆ ಒಮ್ಮೆ ಹಾಗೆ ತುಂಬಾ ದೊಡ್ಡ ದೊಡ್ಡವರು ಮಾಡುವ ಕಾರ್ಯಕ್ರಮದ ಹೆಸರು ಮುಖ್ಯ ಅಲ್ಲ, ಕಾರ್ಯಕ್ರಮ ಮಾಡಿಸುವವರು ಯಾರೆಂಬುದೇ ಮುಖ್ಯ ಆಗ್ತದೆ. ಇದೀಗ ದಕ್ಷನೇ ಮಾಡಿಸುವ ಯಾಗ ಆದ್ದರಿಂದ ನಾವು ಹಾಗೊಂದು ಹೆಸರಿಟ್ಟು ದಕ್ಷ ಯಾಗ. ದಕ್ಷ ಯಾಗ ಅಂತ. ಹೌದು. ಆದ್ರೆ ಒಂದು ಎಂತದ್ದು? ಈಗ ಅಶ್ವಮೇಧದಲ್ಲಿ ಹಾ. ಅಶ್ವಮೇಧದ ಕೊನೆಗೆ ಅಶ್ವವನ್ನು ಕೊಂದು ಅದರ ಒಬ್ಬೆಯನ್ನು ತೆಗೆಯುವುದಕ್ಕೆ ನೀವು ಎಷ್ಟಪ್ಪ ಬ್ಯಾಡ ಅಂತ ಮಾತಾಡುದು. ಈಗ ಅಶ್ವಮೇಧದಲ್ಲಿ ಅಶ್ವವನ್ನು ಕೊಂದು ಸುಲಭ. ಅಂಶವೇದದ ಅಶ್ವಪಲ್ಯ ಬೇಗ ದಕ್ಷ ಯಾಗದಲ್ಲಿ ಅದು ಏನು ಯಾವ ಮಾತಾಡುದು? ನೀನು ಕೇಳಿದ್ರೆ ನಿನಗೆ ಬಂದ ಪಾಪ ಕಡಿಮೆ. ಈ ಮಾತು ಹೆಚ್ಚಾದರೂ ಹೀಗೆ ಮುಂದೆ ಹೋಗಿ ಎಂತ ನೀನೇ ಮಾತಾಡು. ಅದೆಲ್ಲ ಅಲ್ಲಿ ಆಗುವಂತೆ, ಅಲ್ಲೆಲ್ಲ ಹೋಗ್ತಾ ಇದ್ದಾರಂತೆ, ಹಾಗೆ ಹೋಗ್ತಾರಂತೆ, ನಮ್ಮೂತರು ಅಂತ ಯಾರಂತೆ. ನಮ್ಮದು ಯಾಗ ಹಾಗೆ ಗೊತ್ತಾಯ್ತು. ಹೌದು. ಅದಕ್ಕೆ ನಾನು ಎಂತದಕ್ಕೆ ಮಾತಾಡುದು? ಅವರು ಇಲ್ಲಿ ಎಲ್ಲ ಹೋಗ್ತಾ ಹೌದಪ್ಪ, ನಾವು ಇಲ್ಲಿಯದೇ ಮಾತಾಡಿ ಮುಗಿದ್ವಿ. ಇನ್ನು ಅಲ್ಲಿದ್ದಕ್ಕೂ ನಾನೇ ಮಾತಾಡಿ ಸುಮ್ಮನೆ ಯಾಕೆ? ಅಲ್ವಾ? ಅಲ್ವಾ? ಮತ್ತೆ? ಹಾಗೆ ಮಾಡಿ. ಹಾ. ಹಾಗೆ ಈಗ ನೀನು ಹೋಗಿ ಕೇಳಿದ್ದರಿಂದ ಹೌದು. ಅಲ್ಲಿ ನಡೆಯುವ ಯಾಗ ಅಂತ ಗೊತ್ತಾಯ್ತು. ಹೌದು. ಹೆಸರಿಲ್ಲದಿದ್ರು ದೊಡ್ಡ ಯಾಗ. ದೊಡ್ಡ ಯಾಗ ನಮ್ಮಪ್ಪ ಮಾಡುವುದು ಅಂತ ಗೊತ್ತಾಯ್ತು. ನಿಮ್ಮ ವಿಶೇಷತೆ ಏನಾದ್ರು ಗೊತ್ತಾಯ್ತು? ಅಷ್ಟೇ ಅಲ್ಲ ಸ್ವಾಮಿ, ಕೇಳಿದ್ನಲ್ಲ ನಾನು ಅವು ಯಾಗ ಆ ವಿಷಯ ಕೇಳಿದಲ್ಲಿಗೆ ಕೇಳಿ ಸೈರಿಸ ಎನ್ನ ಮಾನವು. ಕೇಳಿ ಸೈರಿಸ ಎನ್ನ ಮನದಲ್ಲಿ ಓಡೆ.
ಹಾ ಸಾಮಾನ್ಯ ಯಾಗ ಆಗಿರುವುದಕ್ಕಿಲ್ಲ ಅಂತ ಯಾಗ ವರ್ತಮಾನ ಕೇಳಿದಾಗಲೇ ಗೊತ್ತಾಯ್ತು. ಯಾವತ್ತು ಮಾಡಿದ್ರು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಯಾಕೆ ಹೊರಟಿದ್ದಾರೋ ಏನೋ ಅಂತ ಒಂದು ಕೌತುಕ ಬಂದದ್ದು. ಆದ್ರೆ ಆ ಕೌತುಕವೇ ಇಲ್ಲದೆ ಇಷ್ಟು ಮಂದಿ ಹೋಗ್ತಾ ಇದ್ದಾರೆ. ನೀವು ನನ್ನ ಮುಖ ನೋಡ್ಕೊಂಡು ಹಾಗಲ್ಲ ನನಗೆ. ಮತ್ತೆ ನೀನೆಲ್ಲ ಯಾವ ವರ್ತಮಾನ ನನಗೆ ಹೇಳಿದೆ? ಯಾವಾಗಲೂ ಇಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನ್ನ ಮುಖ ನೋಡ್ಕೊಂಡು ಹೇಳಿದೆ. ನಿನ್ನ ಅಪ್ಪ ಮಾಡಿದ್ರೆ ಮತ್ತೆ ನಿನ್ನ ಮುಖ ನೋಡಿದ್ರೆ ಅನುಮಾನವೇ ಇಲ್ಲ. ಆದ್ರೆ ಆ ವಿಷಯವನ್ನು ಕೇಳಿದಲ್ಲಿಗೆ ಸತ್ಯ ಹೇಳಿಲ್ಲ. ನನ್ನ ಮನಸ್ಸಲ್ಲಿಗೆ ಹೋಯಿತು. ಅದು ಸಾಧಾರಣವಾಗಿ ಒಂದು ದೃಶ್ಯದ ಕುರಿತಾದ ವರ್ಣನೆ ಕೇಳಿದ್ರೆ, ಒಂದು ಘಟನೆಯ ಕುರಿತಾದ ವಿವರ ತಿಳಿದ್ರೆ ಅಲ್ಲಿಗೆ ಮನಸ್ಸು ಧಾವಿಸುವುದು ಸಹಜವೇ ಅಲ್ವಾ? ಹೌದು. ಅಷ್ಟೇ ಅಲ್ಲ, ನಮ್ಮ ಮದುವೆಗೆ ಎಷ್ಟು ದಿವಸ ಆಗಿ ಹೋಯ್ತು, ಎಷ್ಟು ಕಾಲ ಆಗಬೇಕು. ಅಲ್ಲದೆ ಹೋಯ್ತು. ನಾವು ಮದುವೆಗೆ ಬಂದ್ರೆ ಮತ್ತೆ ಅಪ್ಪನ ಮನೆಗೆ ನಾವು ಹೋಗ್ಲಿಲ್ಲ. ಹೋಗ್ಲಿಲ್ಲ ಅಂತ ನಿನಗೆ ಅಪ್ಪನ ಒಂದು ನೆನಪಾಗಿ ಬೇಡ. ಅದರ ಜೊತೆಗೆ ಅಕ್ಕ ತಂಗಿಯರು ಬಾಂಧವರವರ ಕುರಿತಾದಂತಹ ನೆನಪು ಇರಲಿಲ್ಲ. ಅವರಲ್ಲಿ ನಿನ್ನಪ್ಪನಿಗೆ ನೀನು ಮನೆಯವರು, ಹಾಗೆಂತ ಪ್ರಜಾಪತಿಗಳ ಸಾಲಲ್ಲಿ ಇದ್ದವರು, ಅವರೆಲ್ಲರಿಗೂ ಹುಟ್ಟಿದ ಮಕ್ಕಳು, ಅವರು ನಿನಗಿಂತ ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ. ಆ ಲೆಕ್ಕದಲ್ಲಿ ಅಕ್ಕಂದಿರು ತಂಗಿಯಂದಿರು ಎಲ್ಲರೂ ಇದ್ದಾರೆ. ಹೌದು ಹೌದಾ? ಅವ್ರನ್ನ ನೋಡಿದ ಎಷ್ಟು ಕಾಲ ಕಳೆದು ಹೋಯ್ತು ಸ್ವಾಮಿ. ಅವರು ಈಗ ಆಗ್ತಾ ಇರುವ ಯಾಗ ನಿನ್ನ ಅಪ್ಪನ ಮನೆ, ಅವರದೆಲ್ಲ ನೆನಪಾಗ್ತದೆ. ಇದೊಂದು ಸುವರ್ಣಾವಕಾಶ ನಮಗೆ. ಹೌದು. ಅಲ್ಲಿ ಎನ್ನ ಅಕ್ಕ ತಂಗಿಯರು, ನಿಮಗೆ ಬಾವಿಯಲ್ಲಿಯ ಅಕ್ಕನ ತಂಗಿಯ ಅಲ್ಲ ನನ್ನ ಒಳ ಹುಟ್ಟಿದವರ ಯಾರೆಲ್ಲ ಸೇರ್ತಾ ಇದ್ದಾರೆ, ನಮ್ಮ ಬಾಂಧವರೆಲ್ಲ ಕೊಡ್ತಾ ಇದ್ದಾರೆ. ಸತ್ಯ ಹೇಳಿಲ್ಲ, ನಮ್ಮ ತಾಕತ್ತು ಬಲಿಯಲ್ಲ, ಬೆನ್ನಿಯಂತವರೇ ಹಾಗೆ ಬಲಿಯಲ್ಲ. ಹಾಗೆ ಅವರದ್ದೆಲ್ಲ ಒಂದೊಂದು ಮನೆ ನಾವು ಕಟ್ಟಬೇಕು ಅಂತ ಎಷ್ಟು ಸಾಧ್ಯ ಕಾಲದಿಂದ ತುಂಬ ಕಾಲ ಬೇಕಾಗಿತ್ತು. ಅವರನ್ನೆಲ್ಲ ನೋಡ್ಬೇಕು. ಒಂದು ಸುವರ್ಣಾವಕಾಶ ಹೇಗೆ ಆಯ್ತು. ಹೌದು, ಹೋಗೋಣಂತೆ. ಒಂದು ವಿಶೇಷವಾದಂತಹ ವಾಚನ ಬರಲಿಕ್ಕೆ, ವಿಶೇಷವಾದ ಯಾಗವನ್ನು ಮಾಡೋಣಂತೆ. ಅಲ್ಲ, ನಿಮಗೆ ಕಾರ್ಯಕ್ರಮ ಬಹಳ ಉಂಟು. ಆದ್ರೂ ಮಾಮೂಲಿ ಕಾರ್ಯಕ್ರಮ ಅಂತ ಆದ್ಮೇಲೆ ಒಂದು ದಿವಸ ಮಟ್ಟಿಗೆ ಹೋಗಿ ನೋಡಿ ಮತ್ತೆ ಕೊಡೋಣ. ನೀನು ಸುಮ್ಮನ ಪ್ರಮಾದಕ. ನಿನಗೆ ಯಾರು ಹೇಳಿದ್ರು ನಿನ್ನ ಅಕ್ಕ ತಂಗಿಯಂದಿರೆಲ್ಲ ಬರ್ತಾರೆ? ಬ್ರಾಹ್ಮಣರಿಗೆ ಈಗ ಅವರಿಗೆ ನೀನು ಸಂಧಿಸಿದ್ದು ವರ್ತಮಾನ ಗೊತ್ತಾಯ್ತು. ಈಗ ನಿನ್ನ ಅಕ್ಕ ತಂಗಿಯಂದಿರ ಎಲ್ಲರ ಮನೆ ಎದುರು ಹೀಗೆ ಬ್ರಾಹ್ಮಣರ ಸಾಲು ಹೋಗ್ತದೆ, ಅವರಿಂದ ವರ್ತಮಾನ ತಿಳಿಯುತ್ತದೆ. ಅದನ್ನು ಕೇಳಿ ಅವರು ಬರ್ತಾರೆ ಅಂತ ನಿಮಗೆ ಯಾರು ಹೇಳಿದ್ರು? ಅಲ್ಲ, ಈಗಾಗಲೇ ಗುರಣಿಕೃತ್ಯಕ್ಕೆಲ್ಲ ಹೋಗಿ ಬ್ರಾಹ್ಮಣರು ಈಗಷ್ಟೇ ಹೋಗ್ತಾ ಇದ್ದಾರೆ. ಅವರಿಗೆ ವರ್ತಮಾನ ತಿಳಿಯಲಿಕ್ಕೆ ಅವರವರ ಮನೆ ಎದುರು ಬ್ರಾಹ್ಮಣರ ಸಾಲು ಹೋಗ್ಬೇಕು, ಹೌದಪ್ಪ. ಅವರಿಂದ ವರ್ತಮಾನ ತಿಳಿದಾಗಬೇಕು. ಇಲ್ಲದಿದ್ರೆ ಅಕ್ಕ ತಂಗಿಯಂದಿರೆಲ್ಲ ಹೋಗುದೇ ಒಂದು ಕರೆಯದೆ ಹೋದ್ರು ಅಂತ ಅಲ್ಲ. ಈಗ ನಿನಗೆ ಗೊತ್ತಾದದ್ದು ಬ್ರಾಹ್ಮಣರ ಮೂಲ. ಹೌದು. ನಿನ್ನ ಅಕ್ಕ ತಂಗಿಯಂದಿರ ಮನೆ ಎದುರು ಬ್ರಾಹ್ಮಣರ ಸಾಲು ಹೋಗಿ ಅವರಿಂದ ವರ್ತಮಾನ ತಿಳಿದಾಗಬೇಕು. ಈಗ ನನ್ನ ಮಕ್ಕಳಿಗೆ ಹೇಳಿ ಮಾಡುವ ಯಾಗ ಅಲ್ಲ ಇದು. ಹಾಗಲ್ಲ, ಅವರಿಗೆ ಕರೆ ಹೋಗಿದ್ದೀವಿ. ಯಾರು ಕಳಿಸಿದ್ದು? ಅಪ್ಪನೇ ಕಳಿಸಿದ್ದಾನೆ. ಕೆಲವು ಕಡೆಗೆ ಅಪ್ಪ ಸ್ವತಃ ಹೋಗಿರ್ಬೋದಪ್ಪ. ಅಂತೆಲ್ಲ ಸ್ಥಳ ಅಂತ ಮಕ್ಕಳಿಗೆ ಹೋಗ್ತಾರೆ, ಅವರೇ ಹೋಗ್ತಾರೆ. ನಿನ್ನ ವಿಶ್ವಾಸ. ಹೌದಪ್ಪ. ಹಾಗಾದ್ರೆ ಅವರು ಮಾತ್ರ ಬಂದ್ರೆ ಸಾಕು ಅಂತ ನಿನ್ನ ಅಪ್ಪನ ನಿರ್ಣಯ ಉಂಟು ಗೊತ್ತಾಯ್ತಲ್ಲ. ಮತ್ತೆ ಒಳ್ಳೆದಾಗಲಿ ಅಂತ ಇಲ್ಲಿಂದಲೇ ಹಂಬಲಿಸುವ, ಹಾರೈಸುವ. ಅದು ಯಾಕೆ? ಕರೆ ಕಳಿಸಿದ್ದು ಅವರಿಗೆ ಮಾತ್ರ, ಇಲ್ಲಿಗೆ ಬರಲಿಲ್ಲ. ಈಗ ಅಪ್ಪನಿಗೆ ಬರಬೇಕು ಅಂತ ಹಂಬಲ ಹೊತ್ತು ಮಕ್ಕಳನ್ನು ಕರೆಸಿಕೊಳ್ಳುವುದಾದ್ರೆ ಅಲ್ಲೆಲ್ಲ ಕರೆ ಹೋಗಿದೆ ಅಂತ ನಿನಗೆ ಖಚಿತ ಇದ್ರೆ ಇಲ್ಲಿಗೆ ಬರಲಿಲ್ಲ ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಬಾರದ ಮೇಲೆ ನಾವಾಗಿ ಎದ್ದು ಬಿಟ್ಟು ಹೋಗುವುದು ಅದು ಶಿಷ್ಟತೆಯಲ್ಲ, ಶುಭಗತಿಯಲ್ಲ. ಆದ್ದರಿಂದ ಎಲ್ಲೋ ಒಳ್ಳೆಯ ಕೆಲಸ ಆಗ್ತದೆ, ನಮಗೆ ಹೇಳಿಕೆಲ್ಲ ಬೇಡ. ಒಳ್ಳೆಯ ಕೆಲಸ ಹೌದು, ಒಳ್ಳೆಯದಾಗಲಿ ಅಂತ ಹಂಬಲಿಸುವ. ನಮಗೆ ಅರುಗಿಸದೈತು ಅನುಚಿತವೇನ ಬೇಡ. ಅರುಗಿಸದೈತು ಅನುಚಿತ ಇದು ಬೇಡ. ಅರುಬೇಕೆಂಬುದಿಲ್ಲ, ಅರುಬೇಕೆಂಬುದಿಲ್ಲ. ಗುರುವಿನಗೆ ತಾಯಿಗೆ ಕರೆಯದೆ ಹೋಗುವವ, ಕೇಳದೆ ಹೇಳುವವ, ಕರೆಯದೆ ಓದುವವ, ಇಳುವಳಿಗೆ ಹೌದಾ? ಆದ್ದರಿಂದಲೇ ಹಾಗೆ ಶಿಷ್ಟಾಚಾರವೇ ನ್ಯಾಯವಾಗಿರುವ ಇಳೆಯಲ್ಲಿ ನಡೆಯುವ ಒಂದು ಪ್ರವೃತ್ತಿಗೆ ನಾವು ಹೇಳಿಕೆಯಿಲ್ಲದ ಹೋಗಿ ನಮಗೆ ಶಿಷ್ಟರು ಅಲ್ಲ, ಆಚಾರವೂ ಇಲ್ಲ ಅಂತ ಯಾಕೆ ಹೇಳಿಸಿಕೊಳ್ಳಿ? ಸ್ವಾಮಿ, ಕೆಲವು ಕಡೆಯಿಂದ ಕಾರ್ಯ ಬರ್ತದೆ ಅಂತ ನಿರೀಕ್ಷಿಸುವುದೇ ತಪ್ಪೇನು? ಕೆಲವರೆಲ್ಲ ಯಾರಿಗೆ ಹೇಳುತ್ತೆ? ಅಲ್ಲ, ಕೆಲವು ಕಡೆಯಿಂದ ಕಾರ್ಯ ಬರ್ತದೆ ಅಂತ ನಿರೀಕ್ಷಿಸುವುದು ತಪ್ಪಾಗ್ತದೆ. ಯಾಕೆ? ಈಗ ದೇವಸ್ಥಾನಕ್ಕೆ ನಮ್ಮ ಮಣ್ಣನ್ನು ಕೂಡ್ಕೊಳ್ಬೇಕು, ಹೌದು. ದೇವರ ಎದುರಲ್ಲಿ ನಮ್ಮ ದುಃಖವನ್ನು ನಾವು ಹೇಳ್ಕೊಳ್ಬೇಕು.
ದೇವರು ಕರೆದರೆ ಹಾ. ಅದಕ್ಕೆ ಲೋಕದಲ್ಲಿ ಬೇರೆ ಅವರನ್ನು ದೇವರು ಬೇಗ ಕರೆಸಿಕೊಂಡು ಅಂತ ಹೇಳಿ ಆದ್ರಿಂದ ದೇವರು ಕರೆಯಬೇಕು ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ದೇವರನ್ನು ನಾವು ಕರೀತಾರೆ. ಇನ್ನು ಗುರುವಿನ ಗ್ರಹಕ್ಕೆ ನಾನು ಇದೇ ಕಲಿತಿರುವಂತಹ ಗುಮ್ಮಟಕ್ಕೆ ಒಬ್ಬ ಶಿಷ್ಯ ಹೋಗ್ಬೇಕು ಅಂತಾದ್ರೆ ಗುರುವಿನ ನನಗೆ ಆಯಾಸ ಬರುತ್ತಿಲ್ಲ, ಆಗುದಿಲ್ಲ ಅಂತ ಹೇಳಿದ್ರೆ ಶಿಷ್ಯ ಹೌದಾ? ಹಾ. ವಿದ್ಯೆಯಿಂದ ಉಪಕೃತ ಹೌದು. ಮಾಡಿ ಹೋಗಿ ಅಲ್ಲಿನ ನೀವೆಲ್ಲ ಕಾರ್ಯಕ್ರಮದಲ್ಲೂ ಸ್ವೇಚ್ಛೆಯಿಂದ ಭಾಗಿಯಾಗಬೇಕು. ಹೌದು. ಇನ್ನು ಅರಸನ ಸ್ಥಾನಕ್ಕೆ ನಾವಾಗಿ ನಮ್ಮನ್ನ ನೋಡ್ಕೊಳ್ಬೇಕು. ಬುದ್ಧಿಯ ಸಾಲ ಅಂತ ನಾವೇ ಕಂಡಿದ್ದೀವಿ ಇಲ್ಬೇಕು. ಹೌದಪ್ಪ. ಹರತಿಯ ಸಾಲ ಹೌದಾ? ಇನ್ನು ಅವನಲ್ಲಿ ಕಟ್ಟಿಲ್ಲ ಅಂತ ಹೋದ್ರೆ ಹೋದ್ರೆ ಇವನ ಫ್ರೀಡಕ್ಕೆ ಈಗ ಇವ ಹುಡುಕಾಗ್ತಾನೆ. ಅರಸನ ಮನೆ ಅಂದ್ರೆ ನಮ್ಮ ಮನೆಯ ಹಾಗೆ. ಹಾ. ನಮ್ಮನ್ನು ಮಕ್ಕಳನ್ನು ತಿಳಿದು ಪಾಲಿಸುವ ಅರಸನ ಮನೆಯಲ್ಲಿ ಏನು ನಡೆಯುತ್ತಿತ್ತು ಹಾ. ಅಂದ್ರೆ ಅರಮನೆ ಯಾವ ವಿದ್ಯಮಾನ ಅರಿತು ಸ್ಪಂದಿಸಿ ಸಹಭಾಗಿಯಾಗುವುದು ಪ್ರಜೆಯಾದವರಿಗೆ ಪ್ರಾಥಮಿಕ ಕರ್ತವ್ಯ ಅಲ್ವಾ? ಹಾಗೆ ಹೆಂಡತಿ ಆದವರು ಗಂಡನ ಮನೆಯಿಂದ ಈಚೆ ಬಂದವರು ಮತ್ತೆ ಗಂಡನ ಮನೆಗೆ ಹೋಗ್ಬೇಕು ಅಂತಾದ್ರೆ ಗಂಡನನ್ನು ಬೇರೆ ಬೇರೆ ಅಂತ ಆದಾಗ ಮೂರ್ಖತನ ಅಲ್ವಾ? ಅವ್ರನ್ನ ಹಾಗೆ ಹೇಳುವುದು ಹೆಂಡತಿಯರು ಬೇರೆ ಬೇರೆಗೆ ಹೋಗಿದ್ರು ಅವರಿಗೆ ಹೋಗಿದ್ರು ಮಾತ್ರ ಅಲ್ಲ, ಮನೆ ಒಳಗಿದ್ರು ಹೇಳ್ತಾರೆ. ಗುರಿಗೆ ಹೇಳ್ತಾರೆ ನನ್ನೊಂದು ವಿಷಯ ಸಮಾಲೋಚನೆ ಮಾಡಲಿಲ್ಲ ಕೇಳಿ ನಾನು ಯಾಕೆ ಈ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಅಂತ. ಮನೆಯಲ್ಲಿದ್ದರೂ ಅಸಹಕಾರ ಕೊಡುವುದು ಇದೆ. ಹೌದು, ರೂಢಿಯಲ್ಲಿ ಹಾಗೆ ವಯಸ್ಸು ಬಹಳ ಸತಿಯಾಗಿ ಮತನಿಷ್ಠೆ ಹೋಗುದು ಅಂತ ಹೇಳಿಕೆ ಇರಲಿಲ್ಲ, ಔಪಚಾರಿಕತೆ ಇರಲಿಲ್ಲ. ನಮ್ಮ ಕರ್ತವ್ಯ ಪತಿ ನಿರ್ದೇಶಿತ ನಮ್ಮ ಮನೆ ಕಾರ್ಯಕ್ಕೆ ನಾನು ಭಾಗಿಯಾಗಬೇಕು. ನಮ್ಮ ಮನೆ ದೇವಸ್ಕೊಳ್ಳೋದು. ಹೌದಾ? ಮತ್ತೆ ನೀನು ಹೇಳಿದ್ದೆ. ಹಾಗೆ ಹೆಣ್ಣಾದ್ರೆ ಅಪ್ಪ ಮನೆಗೆ ಹೋಗ್ಬೇಕು ಅಂತ ಕರಿಬೇಕು ಅಂತ ಹೆಣ್ಣು ಕೊಟ್ಟ ಮಾಮ ಅಂದ್ರೆ ತಂದೆಗೆ ಸಮಾನ. ತಂದೆ ಮನೆಗೆ ಹೋಗ್ಬೇಕು ಅಂತ ಮಗನಿಗೆ ಕರಿಬೇಕು ಅಂತಿಲ್ಲ ಸ್ವಾಮಿ. ತಂದೆಗೆ ಸಮಾನಾದವರ ಮನೆಗೆ ಹೋಗಬೇಕು. ಅಯ್ಯೋ ಅಲ್ಲ, ತಂದೆ ಮನೆಗೆ ಹೋಗ್ಲಿಕ್ಕೆ ಬೇಡ. ತಂದೆಗೆ ತುಲ್ಯರಾದವರು ಅನೇಕರಿದ್ದಾರೆ. ಈಗ ಹುಟ್ಟಿಸಿದವರು ಮಾತ್ರ ಅವರು ಅಕ್ಷರ ಪ್ರದಾನ ಮಾಡಿದವರು, ಅಭಯ ಪ್ರದಾನ ಮಾಡಿದವರು, ಅಭಯ ಮಾಡಿದವರು ಅನೇಕರಿದ್ದಾರೆ. ಅವರಲ್ಲಿಗೆಲ್ಲ ಅವರು ಒಮ್ಮೆ ಅನ್ನ ಹಾಕಿದ್ದಾರೆ ಎಂಬುದರಿಂದ ನಾವೆಲ್ಲ ಹೇಳದೆ ಕೇಳಿದ ಹಾಗೆ ಹೋಗ್ಲಿಕ್ಕೆ ನಿಮಗೆ ಬಹಳ ದಾರಿ ಉಂಟಲ್ಲ ಮಾತಾಡಿ. ನನಗೆ ನಾನು ತಪ್ಪಿಸುವುದು ಮಾತಾಡಿ. ಈಗ ನೀನು ಇದನ್ನು ಇಲ್ಲಿ ಹೇಳಿ. ನನಗೆ ಅರ್ಥ ಆಯ್ತು. ಈಗ ಇದನ್ನೇ ಯಾಕೆ ಇಲ್ಲಿ ಹೇಳಿದ್ದು? ನಾನು ಇಷ್ಟು ಉತ್ಸಾಹದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಅಪ್ಪನ ಮನೆಯ ವಿಷಯವನ್ನು. ನೀವು ಬಹಳ ಉದಾಸೀನದಲ್ಲಿ ಅದಾದ್ರೆ ಏನಂತೆ ಇಲ್ಲಾಂದ್ರೆ ಏನಂತೆ ಅವ ನನಗೆ ತಪ್ಪು. ಈಗ ನಾನು ಹಾಗೆ ಹೇಳಿದ ಕಾರಣ ಈಗ ದೇವಸ್ಥಾನದಲ್ಲಿ ನಾನು ದೇವರನ್ನು ಕರೀಲಿಕ್ಕೆ ಕಾಯಿಲ್ಲ. ನಾವಾಗಿ ಹೋಗಿ ಭಾಗಿಯಾಗಬೇಕು. ಯಾರು ಪಕ್ಕನಾಡುವ ದೈವದಿಂದಲೇ ದಂಡಿತನಾದವನು, ದೈವದ ಬಿಟ್ಟಾಗಿ ವಿಶ್ವಾಸ ಇಲ್ಲದೆ ನಾಸ್ತಿಕನಾದವನಿಗೆ ಈ ನಯವನ್ನು ಇಷ್ಟ. ಅರಸನ ಮನೆಯಲ್ಲಿ ನಡೆಯುವಂತಹ ಕೃತ್ಯದಲ್ಲಿ ಪ್ರಜೆಗಳೆಲ್ಲ ಭಾಗಿಯಾಗಬೇಕು. ರಾಜ್ಯಬಾಹಿರತೆಯ ಶಿಕ್ಷೆಯಾಗಿ ವಿಧಿಸಲ್ಪಟ್ಟ ಪ್ರಜೆ ನನ್ನನ್ನು ದಂಡಿಸಿದ್ರು ಅವರಿಗೆ ಅರಸ ರಾಜ್ಯಕ್ಕೆ ಅವರು ವಹಿಸುತ್ತಿದ್ದ. ನಾನಾಗಿ ಹೋಗಿ ಭಾಗಿಯಾಗುವುದಕ್ಕುಂಟ. ಸತಿಪತಿಯರು ವಿದೂರರಾಗಿರಬೇಕು ಅಂತ ಪತಿಯೇ ಶಿಕ್ಷೆ ವಿಧಿಸಿ ದೂರೀಕರಿಸಿದ ಸತ್ತು. ಕಾರ್ಯಕ್ರಮ ನಡೆಯುವುದು ನನ್ನ ಪತಿಯ ನಿರ್ಣಯದಂತ ಮನೆಯಲ್ಲಿಂದ ಆ ಮನೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಕ್ಕುಂಟ. ಮಕ್ಕಳನ್ನು ದೂರೀಕರಿಸಿದ ತಂದೆ ತಾಯಂದಿರ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ. ಮಕ್ಕಳು ಇದು ಅಪ್ಪಮ್ಮನ ಮನೆಯ ಕಾರ್ಯಕ್ರಮ ಅಂತ ಹೇಳಿಕೆ ಇಲ್ಲದೆ ಭಾಗವಹಿಸುವುದಕ್ಕುಂಟು. ಸ್ವಾಮಿ, ನಾನು ಏನೇ ಹೇಳುವುದರಲ್ಲಿ ಒಂದು ರೀತಿಯಾದ ವಿರೋಧವನ್ನು ನೀವು ಬಿಡುತ್ತಾ ಇದ್ದೀರಿ. ಅಲ್ಲ, ವಿರೋಧ ಭಾವನೆ ಯಾಕೆ ನನ್ನ ಅಪ್ಪನ ಕುರಿತಾಗಿಯೇ ನಿಮಗೆ ಆ ಭಾವನೆಯು ಅಥವಾ ಆ ಕಾರ್ಯಕ್ರಮದ ಕುರಿತಾಗಿ ಆ ಭಾವನೆಯು ಯಾಕೆ ಅದನ್ನು ಅಲ್ಲಿ ಏನೋ ದಾರಿ ಏನೇ ಇರಲಿ ಅಂತಲ್ಲ ಇದ್ದು ಇರಬಹುದು. ಎಲ್ಲ ಈ ಕಾರ್ಯಕ್ರಮ ಚಂದದ ಹಿಂದಿಲಿ ಮತ್ತೆ ಕೇಳುವ. ಇನ್ನೊಂದು ದಿವಸ ವಿಡಿಯೋಲಿ ಹೇಳುವ ವಿಷಯ ಇದೆ. ನನಗೆ ಅರ್ಥ ಆಗಿದೆ ಸ್ವಾಮಿ. ಮೊದಲಾಗಿ ನಾನು ಒಂದು ಪ್ರಾಚೀನ ಬರೆ ಅಂತ ಹೇಳಿಗೆ ನಿಮ್ಮ ಮುಖದ ಭಾವ ಬದಲಾಗಿದೆ. ನನ್ನ ಅಪ್ಪ ಅಂತ ಹೇಳಿದಾಗ ಇನ್ನೂ ಆ ಭಾವ ಒಲಿತಿದೆ, ಬೇರೆ ಭಾವ. ಯಾಕೋ ಒಂದು ರೀತಿಯ ಈಗ ನನಗೆ ಪ್ರಿಯ ಅಲ್ಲ ಅಂತ ನಿರ್ಧಾರ ಆಯ್ತು. ಯಾಕೆ ಪ್ರಿಯ ಅಲ್ಲ? ಈಗ ಅಷ್ಟು ಗೊತ್ತಾದ್ರೆ ಸಾಕು. ಇಲ್ಲ ಈಗ ಈಗ ಅದು ಏನು ಅಂತ ಕಥೆ ಏನಾಗಿದೆ? ಏನಾಗಿದೆ? ಯಾವುದೂ ಇಲ್ಲದ ಹಠದಲ್ಲಿ ಒಂದು ವಿಷಯ ಬೇಡ ಹೇಳುವುದಾದ್ರೆ ನಾನಾಗಿ ಹೇಳ್ತೀನಿ. ಈಗ ಹೇಳಿ ನಾನಾಗಿ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ನಿನಗೆ ಏನೋ ಕೆಡುಕೊಂಡು ಅಂತ ಆದ್ರೆ ಬೇಡ. ನೀವು ಹೇಳೇ ಹೋದ್ರೆ ಇನ್ನೂ ಕೆಡಕಾಗ್ತದೆ. ನನಗೆ ನೀವು ಹೇಳೇ ಬೇಕೆ ಬಂದು ಹೇಳಿದ್ರೆ ನಿನಗೆ ನೋವಾಗ್ತದೆ. ಇಲ್ಲ, ಹೇಳದೆ ಹೋದ್ರೆ ಇನ್ನೂ ನೋವಾಗ್ತದೆ. ಸಲ್ಲ ಇಲ್ಲ, ನೀವು ಹೇಳಲೇಬೇಕು. ಹೇಳದೆ ಹೋದ್ರೆ ಇನ್ನೂ ಬೇರೆ ಸಹಿಸಲಾರದ ವೇದನೆ ಆಗ್ತದೆ. ಹೇಳಿದ ಮೇಲೆ ಹೇಳಿದ್ಯಾಕೆ ಅಂತ ನನ್ನನ್ನು ಕೇಳ್ತೀಯ? ಇಲ್ಲ ಸ್ವಾಮಿ, ಹೇಗಿದ್ರು ಹೇಗಿದ್ರು ಹೇಳಿ ಅದೇ ಹೌದಾ? ಮುಂದಿನ ಮತ್ತೆ ನಿನ್ನೆ ಹಿಂದೆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ
ಬಹಳ ದಿವಸಗಳ ಹಿಂದೆ ಒಂದು ದಿವಸ ಮರೀಚಿ ಬ್ರಹ್ಮನಿಂದ ಪ್ರವರ್ತಿತವಾದಂತಹ ಸತ್ರಕ್ಕೆ ನಾರಾಯಣ ಉಪಾಸಕವಾದ ಸತ್ರ ನನ್ನನ್ನು ಆಮಂತ್ರಿಸಿಕೊಂಡು ಮುನಿಮನೀಷಿಗಳು ಕರ್ಕೊಂಡು ಹೋಗುವ 1000 ವರ್ಷಗಳ ಪರ್ಯಂತ ಸಾಗುವುದು ಅಂತ ಹೇಳಿ ನಾ ಹೋದದ್ದು. ಅಲ್ಲಿನ ಧ್ಯಾನ ಸತ್ರದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಹ್ವಾನಿಸಿ ಕರೆದೊಯ್ದದ್ದು. ಆ ಸತ್ರದಲ್ಲಿ 1000 ವರ್ಷದಿಂದ ನಾನು ಬರುವುದಿಲ್ಲ ಅಂತ ಹೇಗೆ ಹೋದ ಕ್ಷಿಪ್ರವಾಗಿ ಮರಳಿ ಏನು ಬೇಗ ಬಂದ್ರಿ ಅಂತ ನೀ ಕೇಳಿದ್ದೆ. ಆಗಲೇ ನೀ ಇಷ್ಟ ಹಠ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಆ ಪ್ರಶ್ನೆಗೆ ಉತ್ತರವಾಗಿ ಇಲ್ಲ, ಇಷ್ಟು ದಿವಸ ನಾವಿದ್ರೆ ಸಾಕು, ಮತ್ತೆ ಅವರು ನೋಡಿಕೊಳ್ತಾರೆ ಅಂತ ನಾನು ಬೇಗ ಬಂದೆ ಅಂದಿದ್ದೆ. ನೀನು ಅಷ್ಟಕ್ಕೆ ಸುಮ್ಮನಾದೆ. ಏನಾಯ್ತು ಹೇಳಿ ಹೇಳಿ ಅಂತ ನೀನು ಕಾಡ್ಲಿಲ್ಲ, ಪೀಡಿಸಲಿಲ್ಲ. ನಂಬಿದ್ದೆ ಅಷ್ಟೇ ವಿಷಯ ಅಂತ. ಈಗಲೂ ಅದೇ ನಂಬಿಕೆ ಉಳಿಸಿಕೊಳ್ಳಬಹುದು. ಈಗ ಉಂಟು ಅಂತ ಹೇಳಿದ್ರೆ ಏನು ಉಂಟು, ಕೇಳು ಹೇಳು ಹೇಳು ಅಂತ ನಿರ್ಬಂಧಿಸ್ತಾ ಇದ್ದೆ. ಆಗ ಅದೇ ವಿಷಯ ಹೌದು, ಅಷ್ಟೇ ವಿಷಯ ಅಂತ ಹೇಳಿದ್ದೆ. ಅದೇ. ಈಗ ಅಷ್ಟೆಲ್ಲ ವಿಷಯ ಕೆಲವುಂಟು ಅಂತ ಈಗ ಗೊತ್ತಾಯ್ತು. ನನ್ನ ಅಧ್ಯಕ್ಷತೆಯಲ್ಲೇ ಸ್ವರಾದಿಗಳನ್ನು ಒಳಗೊಂಡು ಮುನಿಮನೀಷಿಗಳೆಲ್ಲ ಒಟ್ಟಾಗಿ ಸಾಗುತ್ತಾ ಇರುವ ಜ್ಞಾನ ಸತ್ರದಲ್ಲಿ ತಡವಾಗಿ ಬಂದ ದಕ್ಷಿಣ ಪ್ರವೇಶದಿಂದ ಸಭೆ ಒಮ್ಮೆ ಅಲ್ಲಾಲ ಕಲ್ಲೋಲ ಆಯಿತು. ತಡ ಆಗ್ತದೆ. ಅದ್ಯಾಕೆ ಅಪ್ಪ ಯಾವಾಗ ತಡವೇ ಬರುವುದು? ದೊಡ್ಡ ಜನ. ಅಂದ್ರೆ ಆತ್ಮವಿಶ್ವಾಸ ಇದ್ದು ವ್ಯಕ್ತಿತ್ವದ ಕುರಿತಾಗಿ ಒಂದು ನಿರ್ಣಯ ಇದ್ದರೆ ನಾವು ಯಾವಾಗ ಹೋದ್ರೂ ನಮಗೆ ಸಿಗಬೇಕಾದ ಮರ್ಯಾದೆ ಸಿಗ್ತದೆ ಅಂತ ಇರ್ತದೆ. ಈ ಕೆಲವು ತಡ ಆಗಿಯೇ ಬರ್ತದೆ, ಹಾಗೆ ಆಗಬೇಕು. ಅದು ಸಭಾ ಮಧ್ಯದಲ್ಲಿ ನಾವು ಎಲ್ಲರ ಜೊತೆಗೆ ಹೋದ್ರೆ ಗುರುತಿಸಲ್ಪಡುವುದಿಲ್ಲ ಅಂತ ಒಳಗೆ ಒಂದು ಅಳುಕು ಇದ್ದದ್ದರಿಂದ ಕೆಲವೊಮ್ಮೆ ಸಭೆಗೆ ಸಮಾರಂಭಕ್ಕೆ ತಡ ಆಗಬೇಕು ಅಲ್ವಾ? ಹಾಗೆ ಬಂದವ ಇರಬೇಕು ಅಂತ ನನಗೆ ಯಾಕೆ ಅನ್ನಿಸಿತ್ತು ಅಂತ ಎದ್ದ ಬಂದಾಕ್ಷರದಲ್ಲೇ ಗುಂದಲ್ಲೇ ಇದ್ದಿತ್ತು, ಇದಿರ್ಕೊಂಡಿತ್ತು. ಬಯಲಿಂದ ಒಂದು ಹಂತದಲ್ಲಿ ನಿನ್ನ ಅಪ್ಪ ಅಂದ್ರೆ ಎಲ್ಲರಿಗೂ ಹೆದರಿಕೆ. ಹೌದು, ಬಂದ್ರೆ ಹಾಗೆ ಭೂಮಿ ಎದ್ದು ಬಂದಾಗೆ. ಮಗನಾಗಿ ನೀನೇ ಅಂತ ಆಗಲಿ, ಈಗ ನೀನು ಹೇಳಿದಾಗ ನಾನು ಹೋಗಬಹುದಲ್ಲ. ನೀನು ಇದು ಸತ್ಯ, ಹೌದು ಹೌದು. ಹಾಗೆ ನಿನ್ನಪ್ಪ ಬಂದ್ರೆ ಹಾಗೆ ಆಗ್ತದೆ. ಆದ್ದರಿಂದ ಎಲ್ಲರ ಕಲ್ಲಗೊಂಡು ಎಲ್ಲರೂ ಭಯದಿಂದ ನನ್ನಡುಗುತ್ತಾ ವಂದಿಸಿದ ಕಾಲದಲ್ಲಿ ಈಶನಾದಂತಹ ನಾ ಕುಳಿತಿದ್ದ ಆಸನದಲ್ಲಿ ಒಮ್ಮೆ ನೋಡಿದ ನಾ ಅಲ್ಲಾಡುತ್ತಿದ್ದದ್ದನ್ನು ಕಂಡು ಹತ್ತಿಗೆ ಗರ್ಭಿಸುವುದಕ್ಕೆ ತೊಡಗಿದ್ದ. ಸಕಲ ಸಭೆಯಲ್ಲಿ ಎದುರುಗೊಂಡು ನನ್ನನ್ನು ಗೌರವಿಸ್ತಾ ಇರುವಾಗ ಸದಾಶಿವನೆಂಬ ಇವ ಮಾತ್ರ ಹೇಳದಿದ್ದ. ಈಶದಾನೆಂದೆಂಬ ಅಹಂಕಾರ ಹಿಂದಿವರೆ ಈಸು ಗರ್ವವು ಅಡರಿತಲ್ಲ. ಗೊತ್ತಾಗ್ತದ? ನಿನ್ನ ಅಪ್ಪನೇ ಹೇಳಿದ್ದು, ಯಾರ್ಯಾರು ಹೇಳಿದ್ದಲ್ಲ, ಆಗ ಯಾರು ಹೇಳಿದ್ರು? ಸಭಾಧ್ಯಕ್ಷ ಎಲ್ಲ ಸಂದರ್ಭದಲ್ಲಿ ಎಲ್ಲರನ್ನು ಎದ್ದು ನಿಂತು ಬಂದು ಗೌರವಿಸಿ ಆದರಿಸಿ ಸ್ವಾಗತಿಸಿ ಉಪಚರಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ಜನ ಬೇರೆ ಇದ್ದಾರೆ ಅಂತ ಹೇಳದಿದ್ದರು. ಉಚಿತ ವಚನಗಳ ಮಾತುಗಳಿಂದ, ಉಚಿತ ವಚನಗಳಿಂದ ಅಥವಾ ಚರ್ಯೆಗಳಿಂದ, ಚೇಷ್ಟೆಗಳಿಂದ ಗೌರವಿಸುವುದಕ್ಕೆ ನಾನೋಪಾಯಗಳಿದ್ದು, ನಾನಾ ಮಾರ್ಗಗಳಿದ್ದು, ಯಾವುದನ್ನೂ ಮಾಡದಿದ್ದದ್ದು. ಯಾಕೆ ಅಂದ್ರೆ ಅದು ಹೌದೇ. ನಾನು ಇಲ್ಲಿಗೆ ನಮಸ್ಕಾರ ಮಾಡಬೇಕು ಅಲ್ಲ, ಮಾತಾಡ್ಬೋದಿತ್ತು. ಮಾತಾಡಿಸಿದ್ರೆ ಏನಾಗ್ತದೆ? ಈಗ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗುದು. ಈಗ ನಿನ್ನಲ್ಲೇ ನಾನು ಕೇಳುದು, ನಾವೀಗ ಮಾತಾಡ್ತಾ ಇರುವುದು, ನಿನ್ನ ಇದರಲ್ಲಿ ಇಷ್ಟು ಬಂದಿತ್ತು, ತುಂಬಾ ಜನ ನಿನಗೆ ಪರಿಚಯ ಇದೆ, ಹೋಗಿ ಮಧ್ಯದಲ್ಲಿ ಮಾತಾಡಿಸಿ ಬರ್ತದೆ. ಈಗ ಇಲ್ಲಿದ್ದವರಲ್ಲಿ ತುಂಬಾ ಜನ ನಿನ್ನ ಪರಿಚಯ ಇದ್ದಾರೆ, ನೀನು ಅವರನ್ನು ಹೋಗಿ ಮಾತಾಡಿಸಿದ್ದೇನೆ. ಕಾರ್ಯಕ್ರಮ ಹಾಳಾಗುದಿಲ್ಲ. ಮತ್ತೆ ಅದೇ ಕಾರ್ಯಕ್ರಮಕ್ಕೆ ನಾನು ಸುಮ್ಮನೆ ಹೋಗ್ತೇನೆ. ಗೊತ್ತಾಯ್ತು? ಕಾರ್ಯಕ್ರಮ ಹಾಳಾಗ್ತದೆ. ಎದುರಿದ್ದವರೆಲ್ಲರೂ ಪರಿಚಿತರಾದರು, ಮಾತಾಡಿಸಿದ್ರೆ ನಾನು ತೊಡಗಿದ ಕಾರ್ಯಕ್ರಮ ಹಾಳಾಗ್ತದೆ ಎಂಬುದರಿಂದ ಸುಮ್ಮನೆ ಇದೆ. ಆದರೂ ಒಂದುಂಟು, ಅಲ್ಲಿದ್ದವರಲ್ಲಿ ದೇವೇಂದ್ರಾದಿಗಳು ಹೇಳಿದ್ರು ಮಗಳನ್ನು ಕೊಟ್ಟು ಅಳಿಯ ಅಂತ ಅಂಗೀಕರಿಸಿದ ಮೇಲೆ ಈಗ ಮಾಡಿದ ಅವನ ಆಚಾರ ವಿಚಾರದ ದೋಷವನ್ನು ಹೇಳಿದ್ರೆ ಒಳ್ಳೇದಾಗ್ತದೆ. ಮನೆಯದ್ದಾದಂತಹ ಒಂದು ಏನೋ ಒಂದು ಹುಳುಕನ್ನು ಹೊರಗೆ ಹಾಕಿದಾಗಲ್ವ ಸರಸಿ ಹಾಗೆ ಹೇಳಿದ. ಸರಸಿಜಾಸನದಿಂದ ನುಡಿಗೆ ಭ್ರಮೆಯಾಗಿ ನಿರರ್ಥಕವಾಗಿ ಮಗಳನ್ನು ಕೊಟ್ಟೆ ಅಂತ ಹೇಳಿದಾಗ ಅವರಿಗೆ ಕೆಲವರಿಗೆ ಅರ್ಥ ಆಗಲಿಲ್ಲ. ನಾನೊಂದು ಉದಾಹರಣೆ ಕೊಟ್ಟೆ. ಏನು ಅಂತ ನಿನಗೆ ಒಂದು ಉದಾಹರಣೆ ಕೊಟ್ಟು ಅವರಿಗೆ ಮನವರಿಕೆ ಮಾಡಿಸಿದ. ಅಷ್ಟು ಒಳ್ಳೆಯದಲ್ಲ. ನಿನ್ನ ಅಪ್ಪನದ್ದು ಅಂತ ಹೇಳಿದ್ರೆ ನಿನಗೊಂದು ಊಹೆ ಆಗಬೇಕು. ಒಳ್ಳೆದುಂಟು. ಪರೀಕ್ಷಿಸಲು ಓಡಗನ ಕೈಗೆ ಮಾಲಿಕೆ ಕೊಟ್ಟ ಓಡಗನಿಗೆ ಅಂತ ಮೊದಲೇ ಓಡಗನ ಕೈಗೆ ಕೊಟ್ಟ ಮಾಲಿಕೆ. ಸ್ವಾಮಿ, ನನ್ನ ನನ್ನ ಅಪ್ಪನಿಗೆ ಮುಖ ಮೇಲೆ ಮೂಗುಂಟು ಅಂತ ಹೇಳಿ ಅವ ಸಿಟ್ಟು ಬಂದು ಬರ್ತದೆ. ಅವ ಶೀಘ್ರ ಗೋಪಿಯ ಹೊರತು ದೀರ್ಘ ದ್ವೇಷ ಅಲ್ಲ. ಆ ದಿವಸ ಸತ್ತದಲ್ಲಿ ನಡೆದ ಘಟನೆ ಅದನ್ನು ಮರೆತು ಹೋಗಿದೆ. ಅವನಿಗೆ ಬಿಡಿ, ನೀವು ಬಿಟ್ಕೊಳ್ಬಾರ್ದು, ಅದೆಲ್ಲ ಬಿಡಿ, ಅದರಲ್ಲಿ ನಾ ಬರಲು ಮುಗಿದ ಕಾರ್ಯಕ್ರಮ. ಇದೀಗ ನೀನು ಹೇಳುವುದು ನಿನ್ನ ಯಾವ ಅಪ್ಪನ ಬಗ್ಗೆ? ಮದುವೆ ಆಗುವ ಮೊದಲಿನ ಅಪ್ಪನ
ಅಲ್ವೋ? ನಾವು ಅದೇ ಅದೇ ಒಂದೇ ಅಪ್ಪನೇ. ಆ ಅಪ್ಪನನ್ನು ನೀನು ಅರಿತದ್ದು ನಿನ್ನ ಮದುವೆ ಆಗುವುದಕ್ಕೆ ಪೂರ್ವದಲ್ಲಿ ಅಲ್ವೋ? ನಿನ್ನ ಮದುವೆ ಆದ ಮೇಲೆ ಅಪ್ಪನಲ್ಲಿ ಬಂದಿರಬಹುದಾದ ಅಡಿಗಡಿಗೆ ಅಂಕುರಿಸಿರಬಹುದಾದ ಮತದ ಕುರಿತಾಗಿ ನಿನಗೇನಾದ್ರೂ ಕಲ್ಪನೆ ಉಂಟಾ? ಅಲ್ಲಿ ಅವನ ಭಂಗ, ಅಸುರರಿಂದ ಅತಿಮಾಂಸಾಹಾರಿಗಳಿಂದ ಸೇವೆಯಾಗಿ ಸ್ನಾನ ಜಪ ತಪಾನುಷ್ಠಾನ ಇಲ್ಲದೆ ಸ್ಮಶಾನವನ್ನೇ ಆವಾಸವಾಗಿಸಿಕೊಂಡ ಭಸ್ಮಾಂಗನಾದಂತಹ ನಾನು ಸೈನಿಕರಾಗಿ ಪ್ರೇತಗಳನ್ನು ಪಿಶಾಚಗಳನ್ನು ಭೂತಗಣಗಳನ್ನು ಹೊಂದಿದ ತುಚ್ಛರು ನಿಂದ್ಯನು ಎಂಬುದಾಗಿ ಕೊಸರಿ ಹೊರವಂಟವನನ್ನು ಎಷ್ಟು ಮಂದಿ ಶಿವಭಕ್ತರ ಮನಸ್ಸಿಗೆ ಉಂಟು ಮಾಡಿದ ಘಾತದ ತೀವ್ರತೆ ಎಷ್ಟು ಅಂತ ನಿಮಗೆ ಕಲ್ಪನೆ ಉಂಟೆ? ಅಲ್ಲಿ ನನಗೆ ನಿಂದಿಸಿದ್ರು ಚಿಂತಿಲ್ಲ, ನನ್ನ ಭಕ್ತರ ಮನಸ್ಸಿಗೆ ಇನ್ನೂ ಘಾತ ಆಗದಂತೆ ಎಲ್ಲರೂ ಜಾಗ್ರತೆ ವಹಿಸಿ ಅಂತ ಹೇಳಿ ಬೇಗನೆ ಬಂದಿದ್ದೆ. ಆದರೆ ನಾನು ಪ್ರತಿಯಾಗಿ ಆಡಿದ ಮಾತನ್ನು ಕೇಳಿಸಿಕೊಂಡು ಮತ್ತೆ ಮನೋಕರ್ಷವನ್ನು ಸಾಧಿಸುವುದಕ್ಕೆ ಅಪ್ಪನನ್ನು ಕಾಡಿ ಪೀಡಿಸಿ ಪ್ರಜಾಪತಿಗಳಿಗೆಲ್ಲರಿಗೂ ತಾನು ಈಶ ಎಂಬ ನಿಗದಿಯನ್ನು ಹೊಂದಿ ಈಗ ಅಡಿಗಡಿಗೆ ಅದೇ ಹೇಳ್ತಾ ಇದ್ದಾನೆ. ಅದನ್ನೇ ಹೇಳಿದ್ದು ನಾನು. ನಿನ್ನ ಹಿಂದಿನ ಅಪ್ಪ ಅಲ್ಲ ಈಗಿನ. ನಾನು ವಿಷಯ ಹೇಳ್ದ ನಿನಗೆ ಈಗ ಈ ಬ್ರಾಹ್ಮಣಕ್ಕೆ ಗೊತ್ತಾಗಿದೆ ಈ ವಿಷಯ. ಹೌದು, ಅವ ಮಾಡಿದ್ದು ಇದು ಮೊದಲನೇ ಯಾಗಲ್ಲ. ಇಲ್ಲಪ್ಪ, ಮತ್ತೊಂದು ಮಾಡಿದ್ದಕ್ಕೆ ಹೌದು, ರಾಜಪೇಯ. ಈಗ ಅದಕ್ಕೆ ಹೋಗುವಂತ ಕೇಳಿಲ್ಲ. ಅದು ಹೀಗಲ್ಲ. ಅದು ಇಷ್ಟು ಮಂದಿ ಎಲ್ಲ ಹೋಗಿ ಇಷ್ಟೆಲ್ಲ ವೈಭವ ಇರಲಿಲ್ಲ. ಅದೊಂದು ಪ್ರಯೋಗವಾಗಿ ಮಾಡಿದ್ವಿ. ಈಶ್ವರನನ್ನು ಕರಿಯದೆ ನಾವು ಮಾಡಿದ್ರೆ ನಡೀತದೋ ಅಂತ ನೋಡ್ಲಿಕ್ಕೆ ಸಣ್ಣ ಮಟ್ಟಿಗೆ ಮಾಡಿ ನಡೆದಿದ್ದೆ. ಈಗ ಅದನ್ನೇ ವಿಶ್ವವ್ಯಾಪಕವಾಗಿಸಿ ಬ್ರಹ್ಮಾಂಡ ವ್ಯಾಪಕವಾಗಿಸಿ ಇಲ್ಲಿ ನಿಜವಾಗಿ ವಿಷಯ ಗೊತ್ತಿಲ್ಲ. ಯಾರನ್ನೆಲ್ಲ ಹೇಳಬೇಕು ಅಂತ ನಿರ್ಣಯಿಸಿದ್ದಲ್ಲ. ಈ ಯಾಗ ಅಂತ ಸಂಕಲ್ಪ ಮಾಡಿದ ಮರುಕ್ಷಣದಲ್ಲಿ ಇದಕ್ಕೆ ಬರಬಾರದವರು ಯಾರೆಲ್ಲ ಅಂತ ಅವರು ನಿರ್ಣಯ ಮಾಡಿದ್ದಾರೆ. ಹಾಗ ಮಾಡಿದ ನಿರ್ಣಯದಲ್ಲಿ ಮೊದಲ ಸಾಲಲ್ಲಿ ನಮ್ಮ ಹೆಸರು ಶಿವಗೌರಿಯರ ದಂಪತಿಗಳಿಗೆ ಹೇಳಿಕೆ ಇಲ್ಲ ಅಂತ. ಆ ಹೇಳಿಕೆ ಇಲ್ಲಿರುವಂತ ಕಾರಣ ಏನು? ಯಾಕೆ ನಮ್ಮನ್ನು ಬರೆಸುತ್ತಿಲ್ಲ ಅವ? ಆದೇಶ ಹಿಂದಿನಲ್ಲಿ ನನ್ನ ಮೇಲೆ ಅವನು ಹೊಂದಿದ್ದಂತ ಆಗ್ರಹವೇ ದ್ವೇಷವಾಗಿ ಅವನನ್ನು ಭಂಗಿಸಿದ್ದೇನೆ ಎಂಬುದರಿಂದ ಶಿವನಿಗೆ ಅವಮಾನ ಮಾಡಬೇಕೆಂಬಂತಹ ದುರಾಶೆಯನ್ನು ಇರಿಸಿಕೊಂಡು ದ್ರವ್ಯ ತ್ಯಾಗ ಮಾಡಿ ದೇವತಾ ತೃಪ್ತಿ ಅಲ್ಲ ಉದ್ದೇಶ, ಸಂಕಲ್ಪ ಸಾಧನೆ ಅಲ್ಲ ಉದ್ದೇಶ, ಪರರನ್ನು ದ್ವೇಷಿಸುವುದಕ್ಕೆ ವೈದಿಕ ಕರ್ಮದಲ್ಲಿ ತಾನು ಪ್ರವೃತ್ತನಾಗಿದ್ದಾನೆ ಅಂತಾದ್ರೆ ಅಂಥದ್ದನ್ನು ತಿಳಿದು ಹೋದವರಿಗೆ ಭಂಗ ಅವಮಾನ ತಪ್ಪುವುದಕ್ಕಿಲ್ಲ. ಆದ್ದರಿಂದ ನಿನ್ನ ಮತ್ತು ನನ್ನ ಹಿತದೃಷ್ಟಿಯನ್ನು ಇರಿಸಿಕೊಂಡು ಅವ ಮಾಡಿದ ಶುಭ ಪರ್ಯವಸಾನ ಹೊಂದಬೇಕೆಂದು ನಿನಗೆ ಅಪೇಕ್ಷೆ ಇದ್ದರೆ ನಾನಂತೂ ಹೋಗುವುದಿಲ್ಲ. ನೀನು ಆ ಯಾಗಕ್ಕೆ ಹೋಗು. ಹೋಗದಿರೆಂಬ ವಚನವನಾಡಿ ಕೆಡಿಸದಿ
ಕಂಬನಿದು ಗೋಳಿಡುತ್ತ
ಪರಿಪರಿಯ ವೇದಗಳ ಘೋಷದ್ಯೋ ತೋಷದ್ಯೋ ಹಾಗೇ ಆಗ್ಲಿ. ನೆರೆದಿರುವ ಸಕಲ ಮುನಿ ಜಾಲದ್ಯೋ ಮೇಳದ್ಯೋ ಪರಿಪರಿಯ ವೇದಗಳ ಘೋಷದ್ಯೋ ತೋಷದ್ಯೋ ನೆರೆದಿರುವ ಸಕಲ ಮುನಿ ಜಾಲದ್ಯೋ ಮೇಳದ್ಯೋ ಗುರುತರದಿ ಮೆರೆವದಿಗ ಹೋಮದಿ ನೇಮದ್ಯೋ ಅಖಿಲ ಸಂಭ್ರಮಗಳಿಂದ ಅಖಿಳ ಸಂಭ್ರಮಗಳಿಂದ ಸುರಭ ಮುಖ್ಯ ಮನರು ವರ್ಗದ್ಯೋ ಸ್ವರ್ಗದ್ಯೋ ಎರಡು ಬಳಿಯದಿ ಜಯಾನಂದದ್ಯೋ ಚಂದದ್ಯೋ ನೂತನವಾದ ಮಂತ್ರದ್ಯೋ ತಂತ್ರದ್ಯೋ ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಆ ಮಹಾತ್ವರದೆಡೆಗೆ ಭುವನ ಸ್ತೋಮನೊಂದಿಗೆ ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಸಾರ್ಥಕವಾಯಿತು ನನ್ನ ಬದುಕು, ಧನ್ಯವಾಯಿತು, ಪಾವನವಾಯಿತು ನನ್ನ ಕಣ್ಣುಗಳು, ಅನುಮಾನವೇ ಇಲ್ಲ. ಅದಲ್ಲದೆ ಹೋದ್ರಿದಂತಹ ಯಾಗವಿದು. ಆ ಬ್ರಾಹ್ಮಣರಾದ ಮಾತು ಸತ್ಯ. ನ ಭೂತೋ ನ ಭವಿಷ್ಯತಿ. ಇಂಥದ್ದೊಂದು ಯಾಗವನ್ನು ಮಾಡುವುದಕ್ಕೆ ನನ್ನಪ್ಪ ದಕ್ಷಿಣಿಂದ ಮಾತ್ರ ಸಾಧ್ಯ. ಆ ದಕ್ಷಿಣ ಮಗಳು ನಾನು ಅಂತ ಹೇಳಿಕೊಳ್ಳುವುದಕ್ಕೆ ಎಷ್ಟು ಹೆಮ್ಮೆ ಆಗ್ತಾ ಇದೆ, ಅದು ಉಬ್ಬಿ ಬರ್ತಾ ಇದೆ, ಅನುಮಾನವೇ ಇಲ್ಲ. ಹೌದು, ಎತ್ತರದ ಸ್ಥಾನದಲ್ಲಿ ಯಾಗ ಮಂಟಪದಲ್ಲಿ ಕುಳಿತಿರುವಂತಹ ನನ್ನ ಅಪ್ಪನಿಗೆ ನಾನು ಹೋಗಿ ನಮಸ್ಕರಿಸಿದ್ರೆ ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ. ಅಲ್ಲ, ಒಮ್ಮೆ ಕಂಗಾಲಾದನು. ಅಯ್ಯೋ, ಹೇಳಿಕೆ ಕೊಡಿ, ಅದು ನೆನಪಾದೀತ. ಬಾಜಿ ತಬ್ಬಿಕೊಂಡಾನ. ಹೌದು, ಹೋಗ್ತೇನೆ, ನನ್ನ ಅಪ್ಪನಿಗೆ ಆಶೀರ್ವಾದ ಉಂಟು ಮಾಡಬೇಕು. ಹೋಗಿ ಅವನಿಗೆ ನಮಸ್ಕರಿಸ್ತೇನೆ. ಅಪ್ಪ ಅಪ್ಪ, ನಾನಪ್ಪ ಗೌರಿ ಬಂದಿದ್ದೇನೆ. ಅಪ್ಪ ಅಮ್ಮ, ನಾನು ಗೌರಿ ಬಂದಿದ್ದೇನಮ್ಮ. ಅಕ್ಕ, ನಾನಕ್ಕ ಗೌರಿ. ಆಶ್ಚರ್ಯ. ನಾನು ಅವನಿಗೆ ಪ್ರೀತಿಯಿಂದ ಕೈ ಮುಗಿದ್ರೆ ನನ್ನಪ್ಪ ನನ್ನನ್ನು ಕಂಡು ಏನೋ ಸಿಟ್ಟಿನಲ್ಲಿದ್ದಾನೆ ನನ್ನಪ್ಪ ಅಂತ ಭಾವಿಸಿ ಅಮ್ಮನಿಗೆ ನಮಸ್ಕರಿಸಿದ್ರೆ ಅಮ್ಮ ಮಾತನಾಡಿಸಬೇಕು ಎಂದು ಪ್ರಯತ್ನಿಸಿದ್ರು ನನ್ನ ಅಪ್ಪ ತಡೀತಾ ಇದ್ದಾನೆ. ನನ್ನ ಬಂಧು ಬಾಂಧವರನ್ನ ನನ್ನನ್ನು ಕಂಡು ದಾಕ್ಷಾಯಣ ಭಾವದಿಂದ ನೋಡ್ತಾ ಇದ್ದಾರೆ, ಕುಹಕದ ನಗೆ ನಾಡ್ತಾ ಇದ್ದಾರೆ. ನನ್ನ ಅಪ್ಪ ಅವರೆಲ್ಲರ ಬಾಯಿ ಮುಚ್ಚಿಸ್ತಾ ಇದ್ದಾರೆ, ಮಾತನಾಡಿಸಬಾರದೆನ್ನುವುದ ಕಟ್ಟಪ್ಪನಿಗೆ ಹೇಳಿದ್ರೆ, ಓ ಹಾಗಿದ್ರೆ ನಮ್ಮಲ್ಲಿ ಹೇಳಿದ ಮಾತು ಸತ್ಯವೇ, ನಮ್ಮನ್ನು ಅವಮಾನಿಸೋದಕ್ಕೆ ಆಗುತ್ತಿರುವಂತಹ ಯಾಗವೇ ಇದು. ಛೇ, ಅದೇನೇ ಇರಲಿ, ವಿಶೇಷವಾದಂತಹ ಯಾಗ. ನಾನು ನಿಮ್ಮ ಮನೆ ಊಟಕ್ಕೆ ಬಂದವಳಲ್ಲ. ಯಾಗ ನಡೆಯಲಿ, ಆ ಯಾಗದ ವೈಭವವನ್ನು ನೋಡ್ತೇನೆ, ಹಾಗೆ ಹಿಂದಿರುಗಿ ಕೈಲಾಸಕ್ಕೆ ಹೋಗ್ತೇನೆ. ದರೆಗೆ ನೂತನವಾದ ಮಂತ್ರದ್ಯೋ ತಂತ್ರದ್ಯೋ ಮೆರೆದುದ ಯಜ್ಞಶಾಲೆ ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಯಾಗದ ಸುಮಗ ಕಾಣುತ್ತನಾತೆ ಯಮಾಯ ಸ್ವಾಹ ಎಲ್ಲ ನಮ್ಮ ನಿರೋಧಯ ಸ್ವಾಹ ಯಾಗದ ಸುಮಗ ಕಾಣುತ್ತನಾತೆ
ಮಂತ್ರಮೂಲಕವಾಗಿ ದಿಕ್ಪಾಲಕರನ್ನ ಆಹ್ವಾನಿಸಿ ಹೊರಟಾಗುವನ್ನ ಪ್ರತ್ಯೇಕವಾಗಿ ಕೊಡುತ್ತಿರುವಂತಹ ಸಂದರ್ಭ. ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಮರದನನ್ನ ಉದ್ದೇಶಿಸಿ ಮಂತ್ರಮೂಲಕವಾಗಿ ಆಹ್ವಾನಿಸುವಾಗ ನನ್ನಪ್ಪ ಬ್ರಾಹ್ಮಣರ ಬಾಯಿಗೆ ಕಟ್ತಾ ಇದ್ದಾನೆ. ಇದು ನಿರೀಶ್ವರ ಯಾಗ, ಇನ್ನು ಈಶ್ವರಿಗೆ ಹರಿಸಿಲ್ಲ. ಹಾಗಿದ್ರೆ ನನ್ನಪ್ಪ ದಕ್ಷ ಪ್ರಜಾಪತಿ, ಹೌದು, ಪ್ರಪಂಚವೆಲ್ಲ ಕಂಡವರ ಕೈ ಮುಗಿತದೆ. ಅಂತಹ ಒಬ್ಬ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಯಾಕೆ ರೀತಿಯಾದಂತಹ ಮೂರ್ಖತನದ ಕೆಲಸವನ್ನು ಮಾಡ್ತಾ ಇದ್ದಾರೆ? ಅದಲ್ಲದೆ ಹೋದರೆ ನಮ್ಮವರೇನು ಸಾಮಾನ್ಯದವರಲ್ಲಿ ಪತಿಗಳು ನಮ್ಮವರು ಅವರನ್ನ ಕಡೆಗಣಿಸಿ ಇಂಥದ್ದೊಂದು ಯಾಗವನ್ನು ಮಾಡಿದಂತಾದ್ರೆ ಅದರಲ್ಲಿ ಫಲವನ್ನು ಪಡೆಯುವುದಕ್ಕುಂಟೆ. ಅಪೂರ್ಣವಾಗಿರುವಂತಹ ಈ ಯಾಗವನ್ನು ಮಾಡಿ ಏನನ್ನ ಸಾಧಿಸಿದೆ ಎನ್ನುವಂತಹ ಸಮಾಧಾನ ನನ್ನ ಅಪ್ಪನಿಗೆ. ನನ್ನಪ್ಪ ಅಭಿಮಾನ, ನನ್ನಪ್ಪ ಬುದ್ಧಿವಂತ, ನನ್ನಪ್ಪ ಶ್ರೇಷ್ಠ ಎನ್ನುವಂತ ನನ್ನ ಯಾವ ಭಾವಗಳೆಲ್ಲ ಕರಗಿ ಹೋಗುವಂತ ಈ ಬುದ್ಧಿ ನನ್ನಪ್ಪನಿಗೆ ಯಾಕೆ ಬಂತು? ನನ್ನಪ್ಪ ಮೊದಲಿನ ಅಪ್ಪನಲ್ಲ, ಮೇಲಿರುತ್ತಾ ಅವನ ಬುದ್ಧಿ ಬೇರಾಗಿದೆ. ಅವನೇನು ತನ್ನತನವನ್ನು ತೋರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಯಾಗವನ್ನು ಮಾಡಿರಬಹುದು. ಆದರೆ ನಾನು ಯಾಕೆ ಬರಬೇಕಾಗಿತ್ತು? ನಮ್ಮವರು ಮೊದಲೇ ಹೇಳಿದ್ರು, ಗೌರಿ ಹೋದರೆ ಆಗುವುದೀ ಬರೀ ಎಂದ ಹೋಗದಿರಿಂದಿಲಿ ಹೋದರೆ ಆಗುವುದೀ ಬರೀ ಎಂದ ಆಗುವುದೀ ಬರೀ ಎಂದಿನು ತಾಗಲಿ ಬದಿಗಳು ಬೇಡುವುದ ಈಗಿನ ಬಂದೆ ಆಗಲಿ ಬದಿಗಳು ಬೇಡುವುದ ಈಗಿನ ಬಂದೆ ನಮ್ಮವರು ಮೊದಲೇ ನನಗೆ ಹೇಳಿದ್ರು, ಗೌರಿ ಕರೆಯದೆ ಹೋಗು ಉಚಿತವಲ್ಲ. ಹೌದು, ಪ್ರಪಂಚದ ಕಲ್ಯಾಣವನ್ನು ವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಯಾವುದೊಬ್ಬ ವ್ಯಕ್ತಿ ಒಂದು ಯಾಗವನ್ನು ಯಜ್ಞವನ್ನು ಕೈಗೊಳ್ತಾನೆ ಅಂತಾದ್ರೆ ಅದು ಶುಭ ಕ್ರತು. ಅದರ ಹೊರತಾಗಿ ತನ್ನ ಅಹಂಕಾರವನ್ನು ತನ್ನ ತನವನ್ನು ತೋರಿಸಬೇಕೆನ್ನುವ ಕಾರಣಕ್ಕಾಗಿ ಯಾಕೆ ಯಜ್ಞಾದಿಗಳನ್ನು ಮಾಡ್ತಾನೆ ಅಂತಾದ್ರೆ ಅದು ದುಷ್ಟ ಕ್ರತು. ಆ ಕ್ರತುವಿಗೆ ನಾನು ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಅಂತ ಹೇಳಿದೆ. ನಮ್ಮವರ ಮಾತನ್ನ ಮೀರಿ ಬಂದೆ ನಾನು. ಯಾವುದೇ ಹೆಣ್ಣಾಗಲಿ, ಹೆಣ್ಣಾದವಳು ಕಂಠನ ಮಾತನ್ನ ಮಿಕ್ಕಿ ಮೀರಿ ಮನೆಯಿಂದ ಆಚೆ ಅಡಿಯಿಡ್ತಾಳೆ ಅಂತಾದ್ರೆ ಹೋದದ್ದವಳ ಅಪ್ಪನ ಮನೆಗೆ ಆದ್ರೆ ಅವಳಿಗಾಗುವುದು ಅವಮಾನವೇ ಎನ್ನುವುದು. ನನ್ನನ್ನು ಕಂಡ ಲೋಕ ಮಡಿಯಬೇಕು ಎಂತ ಅವಮಾನವಿದೆ. ಹೌದು, ಹಿಂದಿರುಗಿ ನಾನು ಕೈಲಾಸಕ್ಕೆ ಹೋದವಾಗ ನಗು ಮುಖದಲ್ಲಿ ಸ್ವಾಗತಿಸಿದ ನಮ್ಮವರು, ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಅಂತ ಉತ್ತರಿಸಿದೆ ಅವರಿಗೆ.
ಸ್ವಾಮಿಯಲ್ಲಿ ಯಾರು ನನ್ನನ್ನು ಮಾತನಾಡಿಸ್ತಿಲ್ಲ ಅಂತ ಹೇಳಿ ನನ್ನನ್ನು ನೋಡಿ ಎಲ್ಲರೂ ಕುಹಕದ ನಗುನಾಡಿದ್ರು ಅಂತ ಹೇಳಿ ಅಲ್ಲಾದ ನಿರೀಶ್ವರ ಯಾಗ ನಮ್ಮನ್ನು ಅವಮಾನಿಸುವುದಕ್ಕಾಗಿ ಮಾಡಿರುವಂತಹ ಯಾಗ ಅಂತ ಹೇಳಿ ಏನಂತ ಉತ್ತರಿಸಲಿ? ಇಲ್ಲ, ನಾನಿಲ್ಲಿರಲಿಲ್ಲ, ಅಲ್ಲಿ ಹೋಗಲಾರೆ. ನಾವೊಂದು ಕೆಟ್ಟೆ, ನಾ ಬರಬಾರ್ದಿತ್ತು, ನಾವೊಂದು ಕೆಟ್ಟೆ, ನಾವೊಂದು ಕೆಟ್ಟೆ ಶಿವನೇ. ಮುನಿಗಳು ಸುರರು ಕಿರುನಗೆ ಸುಸಮೀಕ್ಷಿಸುತ್ತ ಇವನಿಗೆ ಯಾರೂ ಕಲೆ ಕೊಟ್ಟಿಲ್ಲ, ಬರುವ ಕೆಲಸ ಯಾಕೆ ಬೇಕಿತ್ತು? ತುತ್ತು ಕೊಡುವವರನ್ನು ಮರೆತು ಮುತ್ತು ಕೊಡುವವರ ಜೊತೆ ಮಾಡಿ ಮಾಡಿ ಅಪ್ಪನಿಗೆ ಎಳುನೀರು ಬಿಟ್ಟವಳಿಗಳು. ಮಾನಕ್ಕಾಗಿ ಮರ್ಯಾದೆಗಾಗಿ ಕಾಯ್ತಾಳೆ. ಅವಳ ಗಂಡನಿಗೆ ಕೊಡಬೇಕು ಅಂತ ಯಾರು? ನನ್ನ ಮನೆ, ನನ್ನ ಇಚ್ಛೆ, ನನ್ನ ಖರ್ಚು, ನಾ ಮಾಡಿಸುವುದು, ನಾನೇ ಜವಾಬು. ಅಪಮಾನಿತಳಾದ ಇವಳನ್ನು ಮತ್ತು ರೇಗಿಸಬೇಕು. ನಗಾರಿ, ಕೈ ಚಪ್ಪಾಳೆ ತಟ್ಟಿ ನಗಾರಿ, ನಗಾರಿ. ಇದಕ್ಕೆ ಸಹಕರಿಸಿರುವಂತಹ ಯಾರೆಲ್ಲರೂ ಅವರೆಲ್ಲರಿಗೆ ಇಂದಲ್ಲ ನಾಳೆ ನನ್ನವರು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಹೆದರಬೇಡಿ, ಕೇಳುವವಳು ನಮ್ಮ ಮನೆಯನ್ನ ತಿಂದು ಬೆಳೆದವಳಲ್ಲೇ ಈ ದೇಹವನ್ನೇ ನಮ್ಮ ಕೊಡುಗೆ.
ಅಹಂ ಬಿಮ್ಮು ಅದು ನಾಶವಾಗಿ ಹೋಯಿತು. ಈ ದೇಹವನ್ನು ನೋಡಿದಲ್ವೇ ಇದರ ಕಂಠವನ್ನು ಭಗವಂತನಿಗೆ ಗುರುತಿಸುವುದು. ಹೌದು, ತುಂಬಿರುವಂತಹ ಸಭೆಯಲ್ಲಿ ಗಂಡನಾದವನಿಗೆ ಅವಮಾನ ಆಗ್ತದೆ ಅಂತಾದ್ರೆ, ಹೆಂಡತಿ ಒಬ್ಬಳು ಇದ್ರೆ ಪತಿವ್ರತೆ ಹೌದು ಅಂತಾದ್ರೆ ವಿರೋಧಿಸಿ ಅದು ಗಂಡನಿಗೆ ಸಮ್ಮಾನವನ್ನು ಕೊಡಿಸ್ಬೇಕು ಅವಳು. ಅದಲ್ಲ ಅಂತಾದ್ರೆ ಮೂರ್ಖನಾದವನಿಂದ ಬುದ್ಧಿಯ ಬಿದ್ದುದಕ್ಕೆ ಸಾಧ್ಯ. ನಾನು ಹಿಂದಿರುಗಿ ಹೋಗಲಾರೆ, ಇಲ್ಲಿ ಉಳಿಯಲಾರೆ. ನಿನ್ನಿಂದಾದ ದೇಹ ನಿನ್ನ ಕಣ್ಣೆದುರಿಗೆ ಕಾಟಿ ಕವರಿ ಹೋಗಬೇಕು. ನೀನು ಮಾಡುತ್ತಿರುವಂತಹ ಯಾಗದಲ್ಲಿ ನನ್ನ ಯಜಮಾನಿಗೆ ನನ್ನ ಪ್ರತಿಜ್ಞಾಪನೆಯಾಗಿದೆ. ನನ್ನ ಪ್ರೀತಿಯನ್ನು ಮುಟ್ಟಲಾರ. ನನ್ನ ದೇಹದಲ್ಲಿ ಉಂಟು ಅಗ್ನಿ, ಯೋಗಾಗ್ನಿ. ಅದನ್ನೇ ಉಜ್ವಲಿಸಿ ಪ್ರಜ್ವಲಿಸಿ ಜ್ವಲಿಸಿ ನಿನ್ನ ಕಣ್ಣೆದರಲ್ಲೇ ಕರಟಿ ಕಮರಿ ಹೋಗ್ತೇನೆ, ಕರಟಿ ಕಮರಿ ಹೋಗ್ತೇನಂತೆ, ಕರಟಿ ಕಮರಿ ಹೋಗ್ತೇನಂತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಠಠಠಠ